ಶರೀರವನ್ನು ಮೊದಲು ಆರೋಗ್ಯವಾಗಿಟ್ಬೇಕು. ಶರೀರ ನೆಟ್ಟಗೆ ಇಟ್ಕೊಳಕ್ಕೆ ಬರ್ದವಂಗೆ ಅಧ್ಯಾತ್ಮ ಹತ್ತದಿಲ್ಲ ಅಂತ ಹೇಳ್ತಾರೆ. ಮೊದಲೇದ್ದು ಆರೋಗ್ಯ, ಏನು ಲೌಕಿಕ ಆಗಲಿ ಪಾರಮಾರ್ಥ ಆಗಲಿ, ಶರೀರ ಆರೋಗ್ಯ ಇದ್ದಾಗ ಎರಡೂ ಸಾಧಿಸ್ತಾವೆ. ಆರೋಗ್ಯ ಕೆಡ್ತೇವೆ ಲೌಕಿಕರ ಏನು ಮಾಡ್ತೀನಿ ಯಾಕ್ರಿ, ಅದು ಆಗೋದಿಲ್ಲ. ಅದಕ್ಕೆ ಶರೀರ ನೆಟ್ಟಗೆ ಇಟ್ಕೊಳಕು ಅಭ್ಯಾಸ ಮಾಡಬೇಕು. ಆರೋಗ್ಯದ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು, ಅಂದ್ರೆ ಶರೀರ ಆರೋಗ್ಯ ಇರ್ತೈತಿ. ಆ ನಿಯಮಗಳನ್ನು ಮುರಿದೆ ಅಂದ್ರೆ ಶರೀರ ಹದಗೆಟ್ಟು ಹೋಗ್ತೈತಿ. ಏನು ಮಣಿಮಾರಿಗೆ ಅವ್ರಕ್ಕಿಂತ ಮಠಮಾಣಿದವ್ರ ಮನಸ್ಸು ಭಾಳ ಹರಿದಾಡ್ತಿರ್ತೈತಿ, ಭಾಳ ಚಂಚಲಿರ್ತೈತಿ. ಮಣಿಮಾರಿಗೆ ಅವ್ರಿಗೆಲ್ಲ ಗೊತ್ತಿರ್ತೈತಿ, ಅದ ಅನುಭವ ಇರ್ತೈತಿ ಅವ್ರಿಗೆ. ಅದು ಹಸಿಯದ ಇರ್ತೈತಿ, ಅದಕ್ಕೇನು ಗೊತ್ತಿರ್ತೈತಿ. ಹಂಗ ಮಿಕ್ಕಿ ಮಿಕ್ಕಿ ನೋಡ್ತಿರ್ತೈತಿ ಹಂಗ. ಹೌದಿಲ್ಲ? ಮಠ ಏನು ಕಂಡೇನು ಇಲ್ಲೋ ಅಂತ ನೋಡ್ತಿರ್ತ. ಮಠ ಮಾಡಿದವ್ರಿಗೆ ಇವಾಗ ಅನುಭವ ಇರ್ತೈತಿ, ಏನೈತಿ ಬಿಡೋದ್ರಾಗ ಅನ್ನೋದು ಗೊತ್ತಾಗ್ತೈತಿ. ಏನು ಹಾಂ, ಮಕ್ಕಳು ಮರಿ ಇದ್ದವ್ರು ಹೊಯ್ಕೋತಾರೋ ಏನು ಆರಾಮದಾರೋ ಕೇಳ್ರಿ ಅವ್ರು. ಮಕ್ಕಳು ಮರಿ ಇಲ್ದವ್ರು ಉಣ್ಣುವಷ್ಟು ಉಂಡು ಹುಟ್ಟಷ್ಟು ಉಂಡು ಊಟ ಬಡಬಗ್ಗರಿಗೆ ಹಂಚಿ ಬಿಡ್ಬೇಕಂತಿದ್ರು ಅಜ್ಜವ್ರು. ಏನು ಮಕ್ಕಳು ಮರಿ ಇಲ್ದವ್ರು ಪುಣ್ಯವಾನ್ರವ್ರು. ಇದನ್ನು ಕೇಳಕ್ಕೆ ವಿಘ್ನಕೈತಿ. ಮಕ್ಕಳು ಮರಿ ಇತ್ತಂದ್ರೆ ಅವ್ರು ಹೇಲು ಬೆಳೆಯೋದು, ಉಚ್ಚಿ ಬೆಳೆಯೋದು, ಇದ್ರಾಗ ಟೈಮ್ ಹೋಯ್ತು ನಿಂದೆಲ್ಲ. ದೊಡ್ಡ ಹೋಗೋ ಮುಟ್ಟ ಮತ್ತೆ ಏನು ಮಾಡೋದು ಇನ್ನು? ಮತ್ತೊಂದು ಹಡದ್ಕೂಲ ಮತ್ತೊಂದು ತಯಾರಾತಂದ್ರೆ ಮತ್ತೆ ಚಾಲು ನಾನು. ಹೌದಿಲ್ಲ? ಅವಾಗ ಹಂಗೆ ಇಲ್ಲಿಂದ ಡಜನ್ ಗಟ್ಟಲೆ ಹಿಡಿತಿದ್ರು. ಅವಾಗ ಜೀವನ ಎಲ್ಲ ಅದ್ರಾಗ ಹೋದ್ರು ನಮ್ಮ ಜೀವನ. ಇದನ್ನು ಕೇಳಕ್ಕೆ ಎಲ್ಲಿ ಟೈಮ್ ಸಿಗ್ಬೇಕು ನಾವು? ಬರೀ ಮಕ್ಕಳು ಮರಿ ಹಡೋದು ಅವ್ನು ಜೋಪಾನ ಮಾಡೋದ್ರಾಗ ಆ ವಿಷಯ ಎಲ್ಲ ಹೋಗ್ತಾರೆ. ಈಗ ಉಂಡದ್ದ ನಿನಗೆ ಉಳ್ದಿಲ್ಲ, ಏನು ಹಿಂದಿಂದ ಏನು ಉಳಿತೈತಿ ಹೇಳಿ ನನಗೆ? ಹಾಂ, ನಿಮ್ಮ ವೈದಿಕ ಕರ್ಮಗಳೆಲ್ಲ ಏನು ಮಾಡುವು? ಏನು ಅಜ್ಞಾನದೊಳಗಿನ್ನೂ ಇಲ್ಲ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲಾರು. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರ ಮುಂದುವರ್ದೈತಿ ಅಂತೀರಲ್ಲ, ಎದ್ರಾಗ ಮುಂದುವರ್ದೈತಿ ಅದು? ಅರ್ಬಿ ಅಂಜಡಿ ತಿದ್ದಾಡೋದು ತಿಡ್ಯಾಡೋದ್ರಾಗ ಹೌದಿಲ್ಲ? ಬರೇ ಏನು ಮಾಡೋದು? ವೇಷಭೂಷಣಗಳನ್ನು ಯಾಕ್ರಿ ಇವನ್ ಮಾಡೋದ್ರಾಗ ಮುಂದುವರ್ದೈತಿ. ನಿಮ್ದು ಸಮಾಧಾನ ಶಾಂತಿಯನ್ನು ಹೊಂದಾಕ ಏನಾರ ಪ್ರಯತ್ನ ಮಾಡೈತೆ ಅನ್ನೋದು, ನೆಮ್ಮದಿ ಅದರಿಂದ ಸಿಗ್ತೈತೆ ಅನ್ನೋದನ್ನು ವಿಚಾರ ಮಾಡೈತೆ ನಾವು. ಪದಾರ್ಥ ವಿಜ್ಞಾನ ಶಾಸ್ತ್ರದಿಂದ ಶರೀರ ಎಲ್ಲ ಕೆಟ್ಟ ರೋಗಗ್ರಸ್ತ ಆಗ್ಯಾವಿಲ್ಲ. ಏನಾಗ್ಯಾವ? ಅನುಕೂಲ ಮಾಡ್ಕೊಂಡು ವಾಹನಗಳ ಸೌಕರ್ಯ ಮಾಡ್ಕೊಂಡು ಶರೀರ ರೋಗಗ್ರಸ್ತ ಆಗಿಬಿಡ್ತು. ಹೌದಿಲ್ಲ? ಬಿಸುಕಲ್ವಾದಿಂದ ಗಿರಣಿ ಬಂದು ಯಾಕ್ರಿ ಹೋಗಿಬಿಡ್ತಿ, ಶರೀರದ ರೂಢಿ ತಪ್ಪಿಬಿಡ್ತಿ, ನಳ ಬಂದು ಜಗ್ಗುದು ಹೋತಿ. ಎಲ್ಲ ಚಟುವಟಿಕೆ ಎಲ್ಲ ಬಂದದು ಇಲ್ಲ? ಬಂದಾದ್ಕೂಲೆ ಸ್ವಾಭಾವಿಕ ಮನುಷ್ಯಾಗ ಆಲಸ್ಯತನ ಬಂದ್ಬಿಡ್ತು. ಎಲ್ಲಿ ಆಗ್ಬೇಕ್ರಿ? ಅದು ಶರೀರನ ಮೂವ್ಮೆಂಟ್ ಆಗೋಂಗಿಲ್ಲಲ್ಲ. ಹೊಲಕ್ಕೆ ಹಂಗ ಹೋಗಂಗಿಲ್ಲಲ್ಲ, ಗಾಡಿ ತಗೊಂಡು ಹೋಗ್ಬೇಕಲ್ಲ. ನೋಡ್ರಿ ನೀವು ಯಾರು ನಡ್ಕೊಂತ ಹೋಗ್ತಾರ? ಚರಿಗೆ ತಗೊಂಡು ಹೋಗ್ಬೇಕಾದ್ರೆ ಸುಧಾ ಪಟ್ಪಟ್ಟಿ ತಗೊಂಡು ಹೋಗ್ತಾನ. ಒಂದು ಬಾಟ್ಲಿ ಇಟ್ಕೊಂಡು ಪಟ್ಪಟ್ಟಿ ತಗೊಂಡು ಪಟ್ಪಟ್ಟಿ ತೆರಿವಿ ಕುಂತು ಮತ್ತೆ ತಗೊಂಡು ಹೋಗ್ತಾನ. ಹಿಂಗಾಗೈತೆ ಪರಿಸ್ಥಿತಿ. ಅಡ್ಡಾಡ ಅವಾಗ ಸ್ವಚ್ಛ ಆಕೈತಿ. ಎಲ್ಲಿ ಉಳಿಬೇಕು? ಸ್ವಚ್ಛ ಆಗೋದಿಲ್ಲ, ಮಲಬದ್ಧಕ್ಕೆ ಹಾಕೊಂಡು. ಹೀಗಾಗಿ ಶರೀರ ಮೂಮೆಂಟ್ ಇರ್ಬೇಕು. ಶರೀರ ಯಾವಾಗಲೂ ಗತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ಬೇಕು. ಏನು ಮನಸ್ಸು ಯಾವಾಗಲೂ ಸ್ಥಿತಿ ವಿಜ್ಞಾನಕ್ಕೆ ಸಂಬಂಧ. ಸುಮ್ಮನೆ ಇರ್ಸಕ್ಕೆ ಮನಸ್ಸನ್ನು ಕಲಿಸ್ಬೇಕು, ಶರೀರವನ್ನು ಸುಮ್ಮನೆ ಇರಿಸಬಾರ್ದು. ಚಲನವಲನ ಹಾಕ್ಕೊಂತ ಇರ್ಬೇಕು.
ನಾವು ಆರಾಮ್ ಕುರ್ಚಿದ ಮ್ಯಾಗ ಕುಂತ್ರೆ ಆರಾಮ್ ಇರ್ತೇವೆ ಅಂತ ನಾವು ತಿಳ್ಕೊಂಡೇವು. ಆರಾಮಲ್ಲ ಅದು, ಯಾವಾಗಲೂ ಆರಾಮಲ್ಲ ಅದು. ಈ ಡೈನಿಂಗ್ ಟೇಬಲ್ ಮಾಡ್ಕೊಂಡು ಕುಂತೀವಿ, ಬಗ್ಗುದು ಇಳುದು ತ್ರಾಸ ಆತಿ ಅಂತ. ಅವಾಗ ಅಷ್ಟ್ರ ಮಟ್ಟಾರ ಕುಂಟದು ಹೇಳಾರ ಮಾಡ್ತೀವಿ, ನೆಲಕ್ಕೆ ಕುಂತಿ ಹತ್ರ ಆಸನ ಚಕ್ಳ ಮುಕ್ಳು ಹಾಕೊಂಡು ಕುಂತು ಊಟ ಮಾಡಿದ್ರೆ ಶರೀರದ ಇದು ಆರೋಗ್ಯ ಇರ್ತೈತಿ. ನಾವು ಹಿಂಗೆ ಕೈಕಾಲು ಜೋತು ಮಾಡ್ಕೊಂಡಾಗ ಇವೆಲ್ಲ ಶರೀರ ಯಾವ್ದಕ್ಕೆ ಬರ್ತೈತಿ, ಪಚನ ಆಗೋಂಗಿಲ್ಲ ಬಿಡೋಂಗಿಲ್ಲ, ಮೂಮೆಂಟೇ ಇಲ್ಲಲ್ಲ ಶರೀರ. ಇದಕ್ಕೆ ಒದ್ಕೊಂಡ್ಬಿಟ್ಟೇವೆಲ್ಲ ಇವು. ಈಗ ಚಾದ ಅಂಗಡಿಯಾಗ ತೆಳಗ್ ಕುಂಡ್ರಿ ಕೊಡ್ತೇನೆ ಅಂದ್ರೆ ಕೊಡ್ತಾರೆ? ಯಾರು ಇದನ್ನ ಮಾಡ್ತಾರೆ? ಮೊದಲ ಟೇಬಲ್ ಇದು ಬೇಕಂತಾರೆ. ಅದನ್ನ ಹಂಗ ಈಗ ಮನ್ಯಾಗನು ಹಂಗ ಹಾಕೊಂಡು ಕುಂತದ್ದು, ಎಲ್ಲಿ ಕುಂತಲ್ಲಿ ಸೋಫಾ ಯಾಕ್ರಿ, ಮತ್ತು ಕಾಟಾದ ಮ್ಯಾಗ ಮಲ್ಕೊಂಡ್ಬಿಡೋದು. ಅರ್ತಿಗೆ ಭೂಮಿ ಟಚ್ ಆಗೋಂಗಿಲ್ಲ. ಟಚ್ ಆಗ್ಬೇಕದ. ಶರೀರ ಆರೋಗ್ಯ ಇರ್ಬೇಕಂದ್ರೆ ಭೂಮಿಗೆ ಟಚ್ ಆಗ್ಬೇಕು ನೋಡಿ. ಯಾವಾಗ ಭೂಮಿಗೆ ಶರೀರ ಟಚ್ ಆಕೈತಿ ಯಾವಾಗ ಶರೀರ ಆರೋಗ್ಯ ಇರ್ತೈತಿ, ತಾನ ಸುಧಾರ್ತೈತೆ ಅದು. ಭೂಮಿಗೆ ಟಚ್ ಆಗಿ ಮಲ್ಕೊಂಡು ಕುರುಬರಿಗೆ ಅದು ಮತ್ತೆ ನೋಡ್ರಿ ಗಪ್ಪನ ನಿಂತೈತೆ. ಹೌದಿಲ್ಲ, ಎಂಡ್ಯಾಗ ಸಹಿತ ಮಲ್ಕೊಂಡು ಒಂದು ಈಟು ಅಲ್ಲೇ ಹಸನು ಮಾಡ್ಕೊಂಡು ಹಾಸೋದಲ್ಲ ಅವ್ರ ಮ್ಯಾಗ ಕಂಬಳಿ ತೊಗೊಂಡ್ಬಿಡ್ತಾರೆ. ಅದನ್ನ ಸಾಫ್ ಮಾಡ್ಕೊಂಡು ಎಲ್ಲಿ ದಿಬ್ಬ ಇದು ಇದನ್ನು ನಡುವುದನ್ನು ಸರಿಸಿದವ್ರೆ ಮಕ್ಕೊಂಡ್ಬಿಡ್ತಾರೆ. ಎಷ್ಟು ಆರಾಮ ಇರ್ತೈತಿ ನಾವು ನೋಡ್ರಿ. ಬೇಕಾದ್ರೆ ನಾವು ನೀರು ಹಾಸಕ್ಕೆ ಹೋದಾಗ ಮತ್ತೆ ಮಕ್ಕೊಂಡು ರಾತ್ರಿ ತಂಡ್ಯಾಗ ಹಂಗೆ ಅಲ್ಲೇ ಬುಡಕ್ಕೆ ಒಂದು ಏನಾರು ಚೀಲ ಹಾಕೊಂಡವ್ರು ಮಕ್ಕೊಂಬೋದು. ನೀರಲ್ಲಿ ಕಾಲಿಗೆ ಬಡದಿಂದ ಹೇಳೋದು ಅದೊಂದು ಬೇಕಲ್ಲ. ಅದೊಂದು ಆರೋಗ್ಯನ ಬೇರೆ. ನೆಲಕ್ಕೆ ಹಚ್ಚಿ ಮಲ್ಕೋದ್ನಲ್ಲಿ ನೋಡಿ, ಕಾಟಾದ ಮ್ಯಾಗ ನೀವು ಸೋಫಾದ ಮ್ಯಾಗ ಮಲ್ಕೊಂಡ್ರೆ ಏನಾಗ ನೋಡಾಕಟ್ಟ ದೇಖನೇಕು ಅದು. ಶರೀರದ ಎಷ್ಟು ವಿಜ್ಞಾನ ಮುಂದುವರೆದೈತಿ ಅಂದ್ರೆ ಏನು ಮಾಡುತ್ತೆ. ಈ ಪಂಖ ಅಂತೀವಲ್ಲ, ಈಗ ಹಿತ ಅನಿಸ್ತೈತಿ ಅದು. ಏನು ಬೆವರು ಬರ್ಬೇಕದ, ಶರೀರದಾನ ವಿಷ ಹೋಗ್ತೈತಿ. ಬೆವಿತೆ ಅಂದ್ರೆ ಮನುಷ್ಯ ಶರೀರದಾನ ಇದೆಲ್ಲ ಹೋಗ್ಬಿಡುತ್ತೆ. ಆರೋಗ್ಯ ಇರ್ತೈತಿ ಶರೀರ. ಇದಕ್ಕೆ ಮೈ ನೋವಾಕೈತ್ರಿ ಅದು ಪಂಖದ್ದು. ಈಗಂತ ಅದು ಇಲ್ಲೇ ಸಣ್ಣ ಕೂಸು ಹುಟ್ಟಿದ ಹುಳ ಮೊದಲು ಮಾಡಿ ಪಂಖದಾಗ ಹಗಲೇನು ಅವ ಪಂಖ ಹಚ್ಚೋ ಅಂತಾವ. ಹಿಂಗಾಗಿ ಮುಂದುವರೆದೇವಂತೇವೆ ನಾವು. ಹೇಳ್ಯಾರ ಮುಂದಿನ ಪರಿಸ್ಥಿತಿ ಹಂಗಾಕೈತೆ ಅಂದ್ರೆ ವಾಹನ ಮ್ಯಾಗ ಅಡ್ಡಾಡೋರ ಪರಿಸ್ಥಿತಿ ಇಂತಿಂಥ ತಲಿ, ಇಂಥ ಹೊಟ್ಟಿ, ಸಣ್ಣನ ಕೈ ಸಣ್ಣನ ಕಾಲು ಅಂತ ಜನ್ರೇಷನ್ ಬರ್ತೈತಿ. ಏನು ಇಲ್ಲ ಇಲ್ಲ ಇಲ್ಲ, ಈ ಸಾಮದೋಮ್ ಇಲ್ಲ ಇಲ್ಲ. ಈಗ ಈಗ ಇದು ಸ್ವಾಭಾವಿಕ ಇಂತಿಂಥ ಹೊಟ್ಟಿ, ಸಣ್ಣನ ಕೈ ಕಾಲು, ಏನು ತಿಳಿ ಇಂಥ ತಿಳಿ ಅಂಥವನ್ನ ಈಗೆಲ್ಲ ಇನ್ನು ಹುಟ್ಟುವನ ಅಂಥವು ಜನ್ರೇಷನ್ ಎಲ್ಲ ಅಂಥ ಹೋಕ್ಕವು. ಯಾಕೆ ಇವು ಏನು ಚಟುವಟಿಕೆ ಇಲ್ಲದ ಅಂಥವನ್ನ ತಯಾರಾಕ್ಕವಲ್ಲ. ಪಡೇಚ್ ಹೆಂಗೆ ಇರ್ತೈತೆ ಹಂಗಲ್ಲ. ಹೌದಿಲ್ಲ, ನಿದ್ರಿ ಮಾಡಿ ದಣಿತಿರೋ ಏನು ಮಕ್ಕಳನ್ನ ಹಡದು ದಣಿತಿರೋ ನೀವು ಅಂದ್ರೆ ನೀವು ದೊಡ್ಡವ್ರ ಆಗ್ಬೇಕಾದ್ರೆ ತೊಡೆ ಅಣುಲಿ ಉಂಡಿಲ್ವಪ್ಪ ನಾವು ಅಂತಿರ್ತಾರೆ. ಹೌದಿಲ್ಲ, ನಿದ್ದೆನೂ ಕೇಳಿಸ್ತಾವ. ಮಕ್ಕಳು ದೊಡ್ಡವ ಆಗ್ಬೇಕಾದ್ರೆ ತಂದೆ ತಾಯಿ ತಾಯಿಗೆ ಅಂತಿ ಭಾಳ ತ್ರಾಸು. ಪಾಪ ನಿದ್ದೆ ಮಾಡೋಲಿ ಅದು ಎಷ್ಟು ದಿನ ಎಚ್ಚರದಿಂದ ನಿನ್ನ ಕಾಯ್ಬೇಕಾಗಿಪ್ಪ. ಏನು ಅದಕ್ಕೆ ತಾಯಿ ಋಣ ಭಾಳ ಇದೈತಿ. ಏನು ವಿಷಯ ಸಂಗ್ರಹ ಮಾಡೋದು ಅಂದ್ರೆ ಕಸದ ಸಂಗ್ರಹ ಮಾಡೋದು ಏನು ರಸ ಸಂಗ್ರಹ ಮಾಡೋದು ಹೇಳ್ರಿ. ವಿಷಯ ಅಂದ್ರೆ ಎಲ್ಲ ಕಸನೋ ಏನು ರಸನೋ. ಇದು ಕಸದಾಗ ರಸ ಹುಡುಕಿರಿ ಎಂದಿಗೆ ಸಿಗ್ಬೇಕು ಹೇಳ್ರಿ. ರಸ ಅಂದ್ರೆ ಆನಂದ. ಆನಂದ ಎಲ್ಲಿ ಐತಿ ಅಂದ್ರೆ ನಿನ್ನೊಳಗೈತಿ. ಅದಕ್ಕೆ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಎಂದರು. ವಿಷಯ ಅಂದ್ರೆ ಇದೆಲ್ಲ ತುಷನ ಕಸನ. ಇದು ಕಸದಾಗ ಕೈ ಆಡಿಸಿ ಎಷ್ಟು ದಿನ ಕೈ ಆಡಿಸೋನು, ಎಂದು ಸಿಗ್ಬೇಕಿದ್ರಾಗ.
ರಸೋ ವೈಸಹ, ನಾನೇ ಆನಂದ ಸ್ವರೂಪನು ಅಂತ ತನ್ನೊಳಗೆ ಐತಿ ಆನಂದ. ಅನ್ಯದ್ರ ಹುಡುಕಿದ್ರೆ ದಣಿತಿ, ಸುಳ ಇಲ್ಲದಲ್ಲಿ ಹುಡುಕ್ತಿ. ಏನ್ ಬಿದ್ದಾಡಿ ಲೌಡಿ ಕೈಯಾಗ ಸಿಕ್ಕೊಂಡು ಒತ್ತಾಡಮ್ಗ ಅಧ್ಯಾತ್ಮ ಹತ್ತಂದ್ರೆ ಹೆಂಗೆ ಹತ್ಬೇಕು ಹೇಳ್ರಿ? ಬಿದ್ದ ಲೌಡಿ ಕೈಯಾಗ ಸಿಕ್ಕೊಂಡು ಒದ್ದಾಡಮ್ಗೆ ಎಲ್ಲಿ ತಿಳಿಬೇಕಿದೆ? ಅಂದ್ರೆ ವಿಷಯದ ವ್ಯಾಮೋಹದಾಗ ಬಿದ್ದವಂಗ ಎಂದ ಹತ್ಬೇಕಿದು? ನಮಸ್ ಎಲ್ಲ ಕಡೆ ಹರಿತೈತಿ ಅದ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲದ ಕಡೆ ಉಗಡೆ ಆಡ್ತೈತಿ ಅದು. ಅದ್ರಾಗ ಐತಿ ಅನ್ನೋದು ಭ್ರಾಂತಿ ಬಿಡ್ಕೊಂಡೈತದ. ಮನಸ್ಸು ನಿದ್ದೆ ಹತ್ತಿದಾಗ ಏಕಾಗ್ರ ಆಕೈತಿವಿ, ನಮ್ಮ ಬಾಳ್ಯದ ಕಡೆ ಲಕ್ಷ ಕೊಟ್ಟಾಗ ಏಕಾಗ್ರ ಆಕೈತಿವಿ. ನಿದ್ದೆ ಹತ್ತಿದಾಗ ಹೋದ್ರೆ ಮನಸ್ಸು ಏಕಾಗ್ರ ಆಗೋದು. ಎಲ್ಲ ವಾಸನೆಗಳೆಲ್ಲ ಅಡಿಗೆ ಮನಸ್ಸು ಏಕಾಗ್ರ ಆದಾಗ ಅದು ಅನುಭವ ಕೊಡ್ತದೆ. ನಿದ್ರೆ ಆರಾಮ ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗುವುದು ನಿಜ ಸುಖವನ್ನು. ಏಕಾಗ್ರತೆ ಗಟ್ಟಿಯಾಗಿ ಉಳಿಬೇಕಾತಂದ್ರೆ ವಾಸನಾ ಪೂರ್ಣ ನಾಶ ಆಗುತ್ತೆ. ನಿದ್ಯಾಗ ಅಡಗ್ತಾವ, ಅಲ್ಲಿ ನಾಶ ಆಗಿರ್ತದೆ. ಆದ್ರೆ ಸಮಾಧಿಯನ್ನು ಹೊಂದಬೇಕಾದ್ರೆ ಮನಸ್ಸು ವಾಸನ ಎಲ್ಲ ಪೂರ್ಣ ನಾಶ ಆದಾಗ ಅಲ್ಲಿ ಏಕಾಗ್ರ ಆಕೈತಿ. ಅವಾಗ ಸಮಾಧಿ ಅನುಭವ ನಮಗಾಕೈತಿ. ಏನ್ ನಿಮ್ಮ ಕರ್ಮೋಪಾಸನೆಗಳೆಲ್ಲ ಎಚ್ಚರಿಕೆ ಒಳಗೋ ನಿದ್ಯಾಗೋ ಇವೆಲ್ಲ ಎಚ್ಚರಿಕೆ ಒಳಗ ಹೌದಿಲ್ಲ? ಕರ್ಮೋಪಾಸನೆಗಳಿಂದ ಬುದ್ಧಿ ಏಕಾಗ್ರ ಆಗುವುದೂ ಇಲ್ಲ. ಅಪ್ಪ ಅವರು ಶಾಸ್ತ್ರ ಮುಗಿಸಿ ನೈಮಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಂದ ತಿಳಿಸಿದ ಅನುಷ್ಠಾನ ಕೂತ್ರ ಅಂದ್ರೆ ಸಮಾಧಿ ಹತ್ತಿ ಬಿಡ್ತಿತ್ತು ಶಿವಾನಂದ ಚೌರಿ. ಶಾಸ್ತ್ರ ಎಲ್ಲ ಮುಗಿಸಿ ಹೊರಗೆ ಹೋಗಿ ಬಂದು ಮತ್ತೆ ಕುಂತ್ರ ಅಂದ್ರೆ ಧ್ಯಾನಕ್ಕೆ ಸಮಾಧಿ. ಅದು ತನ್ನಿಂದ ತಾನ ಉತ್ಥಾನ ಆಗು. ಯಾರ ಇಳಿತಾ ಇರೋ ಕಾಲಕ್ಕೆ ಏರ್ತಾ ಇರೋ ಕಾಲಕ್ಕೆ ಯಾರ ಎಬ್ಸಿದ್ರೆ ಹೇಳ್ತಾರೆ. ಪೂರ್ಣ ಗಾಢ ಆದ ನಂತರ ಅದು ಯಾರು ಎಬ್ಸಿರೋ ತನ್ನಿಂದ ತಾನ ತನ್ನಿಂಪರರಿಂದ ಎಚ್ಚತ್ತವನು ಮುನ್ನಿನ ಪರಿಯೋಳು ವ್ಯವಹರಿಸುವನು. ತನ್ನಿಂದ ತಾನ ಅದು ಉತ್ಥಾನ ಗಾಢ ಆದಾಗ ತನ್ನಿಂದ ತಾನ ಪರರಿಂದ ಅಂದ್ರೆ ಇಳಿತಾ ಇರೋ ಕಾಲಕ್ಕೆ ಏರ್ತಾ ಇರೋ ಕಾಲಕ್ಕೆ ಯಾರು ಎಬ್ಸಿದ್ರೆ ಹೇಳ್ತಾರೆ. ಜಯಘೋಷ ಮಾಡಿ ಶಿವಾನಂದ ಶಿಷ್ಯರ ಅನ್ನೋರು ಯಾರಿಗಾರ ಆ ಸ್ಥಿತಿ ಹೊಂದಕ್ಕಾಗೈತೇನು? ಶಿವಾನಂದರ ಶಿಷ್ಯರು ಯಾರಿರುವರು ಅಂತ ಒಂದು ಪ್ರಕಟಣೆ ಅದನ್ನ ಪ್ರಿಂಟ್ ಮಾಡಿಸಿದ್ರಂತ. ಶಿವಾನಂದರ ಶಿಷ್ಯರು ಯಾರಿರುವರು? ಊಟ ಮಾಡುವಾಗ ಶಾಸ್ತ್ರ ಹೇಳ್ತಾ ಅಲ್ಲೇ ಸಮಾಧಿ ಹತ್ತಿ ಬಿಡ್ತೈತಿ ಶಿವಾನಂದರ್ಜವ್ರು. ಹಂಗಿದ್ದವ್ರು ಯಾರು ದಿಗ್ದರ್ಶನ ಮಾಡ್ಬೋದು? ಶಿವಾನಂದ ಶಿಷ್ಯರ ಅವ್ರ ಹಂಗೆ ಯಾರ ಇದ್ರು ನಾವು ಭೇಟಿ ಆಗ್ಬೋದು. ಯಾರದ್ರಿ ಅಂತ ಯಾರ ಹಂಗೆ ತೋರ್ಸಕ್ ಬರೋ ಯಾರದಾರ ಇದ್ರ ಅಲ್ಲ, ಬರೀ ಹೇಳಕ್ ಕಲ್ತಿ ಅವ್ರು ಹಂಗೆ ಹೇಳ್ತಿದ್ರು ಹಿಂಗೆ ಹೇಳ್ತಿದ್ರು ಅಂತ. ಅವ್ರು ಹೆಂಗೆ ಇರ್ತಿದ್ರು ಅನ್ನೋದನ್ನ ಇರಾಕ್ ಬರ್ಲಿಲ್ಲ ಅಲ್ವ? ಇದ್ರ ಲಾಭ ವೇದಾಂತ ಅಂದ್ರೆ ಅದ್ರಂಗಿರೋದು, ಜೀವಿಸೋದು. ಅದಕ್ಕೆ ವೇದಾಂತ ಅಂತ. ಬರೀ ಮಾತಾಡೋದಲ್ಲ. ಅದಕ್ಕೆ ಶಿವಾನಂದ ಶಿಷ್ಯರು ಯಾರೂ ಇಲ್ಲ. ಊಟಕ್ಕೆ ಕುಂತಾಗ ನಿದ್ದೆ ಹತ್ತಿತ್ತವ್ರು, ಕಳಸ ಬೀಳ್ತಿದ್ದಿಲ್ಲ. ಅಡ್ಡಾಡ ವರ್ಷದ ನಿದ್ದಿಗಣ್ಣಾಗ ಇರ್ತಿದ್ದೆ ನಮ್ಮಪ್ಪ. ಶಾಸ್ತ್ರ ಹೇಳ್ತಾ ನಿದ್ದೆ ಹತ್ತಿತ್ತು. ಅಂದ್ರೆ ಯೋಗ ನಿದ್ರ ಅಂತೇಳಿ ಗುಂಡು ಹರಿಸಿದ್ರು ಸುಧಾ ಎಚ್ಚರ ಹಾಕಿದ್ದಿಲ್ಲ. ನಮ್ಮಪ್ಪ ಯಾವಾಗ ಬೇಕು ಅವಾಗ, ಎಲ್ಲಿ ಬೇಕು ಅಲ್ಲಿ, ಎಷ್ಟು ಬೇಕಷ್ಟು ನಿದ್ದೆ ಮಾಡಾಕತ್ತಿದ್ದೆ. ನಮ್ಮಪ್ಪ ನಂಗೆ ನಿದ್ದೆ ಮಾಡೋರು ನನಗಿನ್ನೂ ಯಾರೂ ಸಿಕ್ಕಿಲ್ಲ. ನಮಗೆ ಹನಿ ಕೋದು ಮಿನಿ ಮಾಡಿದ್ರು ಇನ್ನೂ ಕೆಲಸ ಆಗುವಂತ. ನಮ್ಮಪ್ಪ ನಂಗೆ ನಿದ್ದೆ ಮಾಡಾಕ ಅಪ್ಪ ಅವ್ರು ಉದ್ಗಾರ ತೆಗಿತಿದ್ರು. ನಿಮಗೆ ಯಾರಿಗಾರ ಅಂತವ್ರು ಇದ್ರೆ ತಿಳಿಸ್ರಿ ನಮಗೂ, ಅವರು ಲಾಭ ತಗೋಕ್ ಬರ್ತೈತಿ ಅಂತ. ಆ ಸ್ಥಿತಿ ಒಳಗಿದ್ದಾಗ ಕಣ್ಣು ಹಂಗೆ ತೆಗದೇ ಇರ್ತಿದ್ವು ಅಜ್ಜವ್ರು, ಶಿವಾನಂದ ಅಜ್ಜವ್ರು ಅಂತ.
ಮೈ ಮ್ಯಾಗ ಕ್ಯಾಂಜರ್ ಹತ್ತಿದ್ರು ಎಚ್ಚರಕ್ಕಿದ್ದಿಲ್ಲ ಅವ್ರಿಗೆ. ಪಾರ್ಟಿಯಾಗ ಎಟ್ತಿತ್ತಂತ ಚರ್ಮ ಎಲ್ಲ ಹಂಗೆ ಕಡ್ದಾಗ ಉತ್ಥಾನದಿಂದ ಮೈಯೆಲ್ಲ ಗಾದ್ರೆ ಕೆಂಪಗಾದ. ಎಲ್ಲಮ್ಮನವ್ರು ನೋಡಿದಾಗ ಏನಿದು ಅಂತ, ಮೈಯೆಲ್ಲ ಕೆಂಪು ಕ್ಯಾಂಜಿಗೆ ಹತ್ತಿ. ಮಳೆಗಾಲದಾಗ ಗುಡ್ಡದ ಮೇಲೆ ಮಳೆ ಹತ್ತೈತಿ ಅಂತೇಳಿ ಮನೆ ಹಾಕಿ ಕುಂದ್ಬಿಟ್ಟಾರ. ತಂಪಿಗೆ ಕ್ಯಾಂಜಿಗೆ ಹತ್ತಿ ಮೈಯೆಲ್ಲ ಕಡ್ದ್ಬಿಟ್ಟಾವ. ಅವಾಗ ಉತ್ಥಾನದಿಂದ ನೋಡ್ತಾರಂತ ಅವ್ರು ಎಲ್ಲಮ್ಮನವ್ರು, ಏನಿದು ಏನು ಅನ್ನ ಅಷ್ಟು ಕಬರ್ ಇಲ್ಲ ಕುಂತಿದ್ದಿಲ್ಲ, ಏನೋ ಅಷ್ಟೇ ಗುಳು ಅಂದಂಗೆ ಆದ್ವ ಇರುದಿಲ್ಲ. ಉತ್ಥಾನದಿಂದ ಬರ್ತಾರೆ ಶರೀರ ಭಾವ ಬಂದ ಕೂಡಲೇ ಇವೆಲ್ಲ ಚಾಲು ಆತ. ಎಲ್ಲ ಪಾರ್ಟಿಗಟ್ಟಿ ಹೋಗಿತ್ತಂತ, ದುಬ್ಬ ಪಬ್ಬ ಎಲ್ಲ ಸಂಜಿಗೆ ಕಡ್ದ್ಬಿಟ್ಟಿದ್ವು. ರಮಣ ಮಹರ್ಷಿಗಳದ್ದು ಇದ್ರಾಗ ಹೇಳ್ತಾರಲ್ಲ ಎಲ್ಲ ಅವು ಎಲ್ಲಿ ಬೇಕಲ್ಲಿ ಅವ್ರಿಗೆ ಇರಿವಿ ಕಡ್ದದ್ದು ಇವೆಲ್ಲ ಮೈ ಎಲ್ಲ ಇದಾಕಿತ್ತಂತ. ಅವ್ರು ಖಬರೇ ಇರ್ತಿದ್ದಿಲ್ಲ ಅವ್ರಿಗೆ. ಹಾಂ, ಸಿನಿಮಾ ನೋಡಕ್ಕೆ ಹೋಗಿದ್ರಂತ. ಬಂದು ಒದ್ದು ಕದ ಮುರಿದು ತೆಗ್ದಾರ. ಉತ್ಥಾನಾಗೇ ಇಲ್ಲ ಅವ್ರು. ಹಂಗೆ ನಮ್ಮ ಅಪ್ಪನ ಶಿಷ್ಯರು, ನಮ್ಮ ಅಪ್ಪನ ಜೋಡಿಯವರು ಯಾರೂ ಇಲ್ಲ. ಎರಡನೇದವ್ರು ಯಾರಾದ್ರೂ ಎಬ್ಸಕ್ಕೆ ಹೋದ್ರೆ ಆಗತ್ತಿದ್ದಿಲ್ಲ ಎಬ್ಸಕ್ಕೆ. ಈ ಪ್ರಕಾರ ಯಾರಾದರೂ ನಮ್ಮ ಅಪ್ಪನ ಶಿಷ್ಯರು ಇದ್ದವ್ರು ದಿಗ್ದರ್ಶನ ಮಾಡ್ಬೋದು. ನೀತಿಯನ್ನು ಪಾಲನೆ ಮಾಡಲಿಕ್ಕೂ ಸಾಮಾನ್ಯ ವೈರಾಗ್ಯ ಬೇಕಾಗೈತಿ. ಸಮಾಧಿಯನ್ನು ಹೊಂದಲಿಕ್ಕೆ ವಿಶೇಷ ವೈರಾಗ್ಯ ಬೇಕಾಗೈತಿ. ಏನು ಹೌದು, ನೀತಿಯಿಂದ ನಡ್ಕೋಬೇಕಾದ್ರೆ ಸಾಮಾನ್ಯ ವೈರಾಗ್ಯ ಬೇಕು. ಏನು ಇಲ್ಲಾಂದ್ರೆ ನೀತಿ ಪಾಲನೆ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ತ್ಯಾಗ ಮಾಡಲಿಲ್ಲ ಅಂದರೆ ತ್ಯಾಗವನ್ನು ಕಲಿಸ್ತೈತೆ ಅದು ನೀತಿ. ಹಂಚ್ಕೊಂಡು ತಿನ್ನೋ ಬುದ್ಧಿ ಐತಿ ಅಂದ್ರೆ ನೀತಿವಂತದಾನಂತ. ಕಸ್ಕೊಂಡು ತಿನ್ನೋ ಬುದ್ಧಿ ಐತಿ ಅಂದ್ರೆ ಅವನು ನೀತಿ ಬಿಟ್ಟವನು. ಕಸ್ಕೊಂಡು ತಿನ್ನೋ ಚಾಳಿ ಐತಿ ನಮ್ದು. ಹಂಚ್ಕೊಂಡು ಇದ್ದದ್ರಾಗ ನೀವು ಕೊಟ್ಟು ತಿನ್ಬೇಕು ಅನ್ನೋದಿಲ್ಲ. ವಿತರಣದೊಡನೆ ಭೋಗದರ್ಥ ದೊದವನು ಅಂತ. ಹಂಚ್ಕೊಂಡು ತಿನ್ನಕ್ಕೆ ಕಲಿ, ಕೊಟ್ಟು ತಿನ್ನಕ್ಕೆ ಕಲಿ, ಕಸ್ಕೊಂಡು ತಿನ್ನಕ್ಕೆ ಕಲಿಯಕ್ಕೆ ಹೋಗ್ಬೇಡ. ಇನ್ನೊಬ್ರು ಮಾಡಿಟ್ಟಿದ್ದನ್ನು ಆಯ್ತಾ ಹೋಗಿ ಯಾಕ್ರಿ ಮೋಸ ಮಾಡೋದು, ತುಡುಗು ಮಾಡೋದು ಮಾಡ್ತೇವಲ್ಲ, ಭಾಳ ಹೀನ ಸ್ಥಿತಿ ಬರ್ತದೆ. ಏನು ಅಂಥದ್ದು ಎಂದೂ ಮಾಡಕ್ಕೆ ಹೋಗ್ಬೇಡ. ಅದನ್ನು ನೋಡಿದ ಮಕ್ಕಳು ಅದನ್ನು ಕಲಿತಾವೆ. ಹೌದಿಲ್ಲ? ಅವಾಗ ಮಕ್ಕಳಿಗೆ ಇದನ್ನು ಕಲಿಸಿಬಿಟ್ಟಿದ್ರೆ, ಅವಾಗ ಕೊಟ್ಬಿಟ್ಟಿದ್ರೆ ಅಂಥದ್ದು ಮಾಡಬಾರ್ದು, ಅವಾಗ ಬರೋಬ್ಬರಿ ಶಿಕ್ಷಾ ಕೊಟ್ಬಿಟ್ಟಿದ್ರೆ ಅವಾಗ ಒಳ್ಳೆ ಅದನ್ನು ಅಂಥದ್ದು ಎಂದೂ ಜನ್ಮ ಮಾಡೋದಿಲ್ಲ. ತೊಗೊಂಬಾರ್ಲ ಬೇಷ ಆಗ್ತದೆ ಅಂತೇಳಿ ಮಕ್ಕಳಿಗೆಲ್ಲ ಅಂಥ ತುಡುಗು ಮಾಡೋ ಚಾಳಿ ಕಲಿಸ್ಬಿಟ್ರೆ ಅವ್ರ ಜೀವನನ ಹಾಳು ಮಾಡಿದಂಗೆ, ಭವಿಷ್ಯನ ಬಾದ್ ಮಾಡಿದಂಗೆ. ಏನು ಮಾಡೋದು? ಹಿಂದಗಡೆ ಅದ್ರ ಫಲ ಉಣ್ಬೇಕಾಗೈತಿ. ಏನು ಋಣ ತೀರ್ಸಕ್ಕೆ ಬರ್ಬೇಕಾಗೈತಿ. ಎಲ್ಲೆಲ್ಲಿ ತುಡುಗು ಮಾಡ್ಕೊಂಡು ಬಂದಿರ್ತೀನಿ ಅದು ಬಿಡ್ತೈತೆ ಅಂತ ಹೇಳಿದ್ದೀನಿ. ಯದೃಚ್ಛ ಲಾಭ ಸಂತುಷ್ಟು ಅಂದರು. ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡು ಬಾಳೆ ಮಾಡಕ್ಕೆ ಕಲಿಬೇಕು. ನಾವು ಇಲ್ಲದ ಅವ್ರು ಹಂಗೆ ಮಾಡ್ತಾನಂತ ನೀನು ಮಾಡಕ್ಕೆ ಹೋದ ಅಂದ್ರೆ ಹಾಸಿಗಿದ್ದಷ್ಟು ಕಾಲು ಚಾಚಂದಾರ ಇಲ್ಲ. ಹಾಂ, ನಾನು ಅವ್ರಂಗೆ ಮಾಡ್ಬೇಕಂತ ಇಲ್ಲದ ದಿಮಾಕ್ ಮಾಡಕ್ಕೆ ಹೋದೆ ಅಂದ್ರೆ ನಾಳೆ ಹಿಂದಗಡೆ ಅದ್ರ ಪಾಲ ಉಣ್ಬೇಕಾಗೈತಿ. ಅವರು ಮಾಡ್ತಾರಂತ ನಾನು ಮದುವೆ ಅವನಕ್ಕಿಂತ ಶಿಸ್ತು ಮಾಡ್ಬೇಕಂತ ಸಾಲ ಮಾಡ್ಕೊಂಡು ಕುಂದ್ರು ನಾಳೆ ಯಾರು ನಿನ್ನ ಸಾಲ ಹರಿಯಕ್ಕೆ ಬರುದಿಲ್ಲ. ಹೌದಿಲ್ಲ? ಭಾಳ ಚಲೋ ಮಾಡೈತಪ್ಪ ಅಂತ ಹೇಳ್ತಾರೆ ಅಷ್ಟೇ. ನಾಳೆ ಸಾಲದಾಗ ನೀನು ಒದ್ದಾಡ್ಬೇಕು. ಹೌದಿಲ್ಲ? ನಿನಗೆ ಎಷ್ಟು ನೀಗ್ತೈತಿ ಅಷ್ಟ್ರಾಗ ಇರಾಕ್ ಕಲಿ. ಇದ್ದಿದ್ರಲ್ಲಿ ತೃಪ್ತಿ ಹೊಂದಿ ತಮ್ಮ ಬಾಳೆದಾಗ ತಾವು ಇರುವುದು ಅಂತಂದ್ರೆ ಅಗರ ಬಗರ ಕೆಲಸ ಇಲ್ರಿ ಅದು. ಬುದ್ಧಿಶಕ್ತಿ, ಶಾರೀರಿಕ ಶಕ್ತಿ ಎಷ್ಟೈತಿ ಅಷ್ಟು ದುಡಿಯೋದು, ಅದರಲ್ಲಿ ತನಗೆ ಎಷ್ಟು ಅವಶ್ಯ ಇರ್ತೈತಿ ಅಷ್ಟು ತಗೊಳ್ಳೋದು. ಹಿಂಗೆ ನಡ್ಕೊಂಡ್ರೆ ಏಕತ್ರ ಕುಟುಂಬ ಗರಾನ್ ನಡೀತಾವೆ. ಹೌದು, ಕೂಡಸರು ಗರಾನ್ ಮತ್ತು
ಮಾಡ್ಕೊಂಡು ಎಲ್ಲರೂ ಸಮಾನ ರೀತಿಯಿಂದ ಇಡ್ಬೇಕಾಕೈತಿ. ಹೌದಿಲ್ಲ? ಇದ್ದದ್ರಾಗ ಹಂಚ್ಕೊಂಡು ತಿನ್ನೋದು. ಬಂದ್ರೆ ಎಲ್ಲರಿಗೆ ಹಂಚಿ ಬಿಡ್ಬೇಕು. ಅವರು ಹಂಚ್ಕೊಂಡ ತಿಂತಿದ್ರು. ನಮ್ಗಷ್ಟೇ ಇದರಲ್ಲಿ ಉಳ್ಕಿದವ್ರಿಗಿರ್ಲ ಅಂತಂದ್ರೆ ನ್ಯಾಯ ಚಾಲು ಆಕಿತ್ತು. ನೀ ಎಷ್ಟು ಭೂಮಿ ಸೀಮೆ ಗಳಿಸಿದ್ರು, ದನಕನಕಾದಿಗಳನ್ನ ಗಳಿಸಿದ್ರು, ನಿನಗೆ ತೃಪ್ತಿ ಇಲ್ಲ. ಏನು ಎಷ್ಟು ಮಕ್ಕಳು ಮರಿ ಹಿಡಿದ್ರು, ಎಷ್ಟು ಮಾನ ಮರ್ಯಾದಿನೇ ಗಳಿಸಿದ್ರು, ನೆಮ್ಮದಿ ಐತೆ ನೋಡು. ಇವೆಲ್ಲವನ್ನು ಕೈ ಬಿಟ್ಟಾಗ ನಿನಗೆ ನೆಮ್ಮದಿ ಐತಿ. ತ್ಯಾಗದಿಂದ ದೊರೆಯುವಂಥ ಸುಖ ಉಪದೇಶದಿಂದ ದೊರೆಯುವುದಿಲ್ಲ. ತ್ಯಾಗೇನ ಏಕೇನ ಅಮೃತತ್ವ ಮಾನಸು ಅಂತ. ಎಲ್ಲವುಗಳ ತ್ಯಾಗದಿಂದ ಮಾತ್ರ ಅಮೃತತ್ವ ಸಿದ್ಧಿಸ್ತದೆ ನೋಡಿ. ತನ್ನನ್ನು ಕುರಿತು ತನ್ನಲ್ಲೇ ತನಗೇನು ಬೇಕಾಗೈತೆ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ಅನುಭವ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗಿತ್ತು ನೋಡ್ರಿ. ಮೂಲ ತನ್ನ ಇರುವಿನಲ್ಲೇ ನಮಗೆ ಬೇಕಾದಂಥದ್ದು ಸಮಾಧಾನ ಶಾಂತಿ ಐತೆ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಆರಾಮಿರ್ಬೇಕಂದ್ರೆ ಹೊರಗಿಂದ ಏನು ಅವಲಂಬನೆ ಮಾಡೋ ಅವಶ್ಯಕತೆನೇ ಇಲ್ಲ. ಏನು ನಿದ್ದೆ ಮಾಡ್ಬೇಕಾದ್ರೆ ಹೊರಗಿಂದ ಏನಾರ ಬೇಕಾಗತ್ತೇನ? ಹೊರಗೆ ಏನು ಬೇಕಾದಿರಲಿ, ನಿದ್ದೆ ಮಾಡಕ್ಕೆ ಬರ್ತೈತಿಲ್ಲ. ನಮ್ಮ ನೆನವಿನಾಗ ನಾವಿದ್ರೆ ಆರಾಮಿರ್ತೇವೋ ಏನೋ? ಈ ತೋರ್ಕಿ ನೆನವಿನಾಗಿದ್ರೆ ಆರಾಮಿರ್ತೇವೆ. ಸಾಧಕಾವಸ್ಥೆ ಒಳಗೆ ಹೊರಗಿನ್ನೂ ಒಳಗೆ ಬಂದ ಸಾಧಕನಿಗೆ ಅಡ್ಡಿಯನ್ನು ಉಂಟು ಮಾಡ್ತಾವೆ. ಅದಕ್ಕೆ ಆ ಸ್ಥಾನವನ್ನು ನಾವು ಕೈ ಬಿಡಬೇಕಾಗತ್ತೆ. ಸ್ಥಾನ ಪ್ರತ್ಯಾಹಾರ ಬೇಕಾಗೈತೆ. ಅದಕ್ಕೆ ಏನು ಅದರ ಅಭಿಮಾನ ನಾನು ನನ್ನದು ಅನ್ನೋದು ಕಾಡ್ತೈತೆ. ಅದು ನನ್ನೂರು ನನ್ನ ಮನೆ ಅದು ಬರಬಾರ್ದು. ಅದಕ್ಕೆ ಅಭ್ಯಾಸ ದಶೆಯೊಳಗೆ ಅವನು ಬಿಡಬೇಕಾಗತ್ತೆ. ಎಲ್ಲಿ ಬೇಕಾದಲ್ಲಿ ನೀ ಅದನ್ನು ನೆನಪು ಮಾಡ್ಕೊಳಿಕ್ಕೆ ಬರ್ತೈತಿ. ನೆನೆಯುವವನಿಗೆ ಮನೆಯೇನು ಮಠವೇನು, ನೆನೆಯದವನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ. ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಯಾವಾಗ ಬೇಕು ಅವಾಗ ಇದನ್ನು ನೆನಪು ಮಾಡ್ಕೊಂಡು ಆ ಭಾವದಾಗ ಇರಾಕ್ ಬರ್ತೈತಿ. ಒಳಗೆಲ್ಲ ಕಾಮಕ್ರೋಧಾದಿಗಳನ್ನು ತುಂಬಿಕೊಂಡು ನೀವು ಮಠದ ಸೇರಿದ್ರೆ ಏನಾಗಬೇಕಾಗೈತಿ? ಭಯಂ ಪ್ರಮತ್ತಶ್ಯ ವನಶ್ಯ ಪಿಶಾತ್ ಯತಸ್ಸಾಸ್ತೆ ಸಹ ಸಠ ಪತ್ನ ಜಿತೇಂದ್ರಿಯಸ್ಯ ಆತ್ಮರತೇರ್ ಬುಧಶ್ಯ ಗೃಹಸ್ಥಾಶ್ರಮ ಕಿಮ್ಮನು ಕರೋತಿ ವದ್ಯಂ ಅಂತ. ಭಯಭೀತಿಯಿಂದ ಕಾಮಕ್ರೋಧದಿಂದ ಕೂಡ್ಕೊಂಡಂತವ ಅವ ಒಣದೊಳಗಿದ್ರು ಮತ್ತು ಬದ್ಧವ. ಅವನು ಕಳ್ಕೊಂಡ ನೀ ಮನೆಯಾಗಿದ್ರು ನೀನು ಮುಕ್ತ ಅದಿ. ಏನು ನಿದ್ದೆ ಬಂದಾಗ ಹೊರಗಿಂದ ಏನಾರ ಬೇಕಾಗತ್ತೇನ್ರಿ? ಗಂಡಿಗೆ ಹಿಂತಿ ಗಂಡ ಬೇಕಾಕರ ಆರಾಮಿನ ಕಡೆ ಎಲ್ಲ ಕೊಟ್ಟಾಗ ಜಗತ್ತಿಂದ ಏನಾರ ಬೇಕಾಕತ್ತೇನ? ಎಲ್ಲ ಕೈ ಬಿಡ್ತೀವಿಲ್ಲೋ ಅದನ್ನು. ಅಗದಿ ಪ್ರೀತಿ ವಸ್ತು ಸಹಿತ ಹೋಗ್ಬಿಡಪ್ಪ ನಿದ್ದೆ ಬಂದದ್ದು ನನಗಂತ. ಎದ್ರ ಸಂಬಂಧ? ಆರಾಮಿನ ಸಂಬಂಧ. ಅದ್ರಿ ರಂಜನಾತ್ಮಕವಾದದ್ದು ಏನೈತೆ ಎಲ್ಲ ಹೋಗ್ಬೇಕು ನೋಡ್ರಿ. ಅದು ಏನು ಅನ್ಯ ಭಾವನೆಗಳನ್ನೆಲ್ಲ ಅಳದಾಗ ತನ್ನ ಭಾವದಾಗ ಇರಾಕ್ ಬರ್ತೈತಿ. ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗೆ ಬಳೆ ಮಾಡಕ್ಕೆ ಕಲೀರಿ ನೀವು ಮೊದಲು. ಅಂದ್ರೆ ನಿಮಗೆ ವೇದಾಂತ ತಿಳಿದೈತಿ. ಏನು ಹೊರಗೆ ಸೋಗ್ ಹಾಕೊಂಡು ಅಡ್ಡಾಡಿದ್ರದು ಸಂಬಾಯ್ತಕ್ಕೇನು? ಪಟ್ಟ ಬಿಡ್ಕೊಂಡು ಬಂಡಿ ದಾರಿಗಟ್ಟೆ ಪಟ್ಟ ಬಿಡ್ಕೊಂಡ್ರೆ ಮನಸ್ಸು ಶಾಂತಿ ಇರ್ತೈತೇನ್ರಿ? ಯಾವ ಸೋಗ್ ಹಾಕಿರೂ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ. ಮನಸ್ಸಿನಾಗಿರ್ತಕ್ಕಂಥ ವಿಷಯದ ಆಶೆಯನ್ನು ಕೈ ಬಿಟ್ಟಾಗ ಮನಸ್ಸಿಗೆ ನೆಮ್ಮದಿ ಇರ್ತೈತಿ. ಅದನ್ನು ಕೈ ಬಿಡಾಕ ಯಾವ ಸೋಗು ಬೇಕಾಗಿಲ್ಲ ನಮಗೆ. ಸೋಗು ಹಾಕಿರೋ ವಾಸನ ಹೊಕ್ಕವನ? ಯಾವ ಸೋಗು ಹಾಕಿರೋ ಹೋಗ್ಕತ್ತೀವ್ರಿ? ಕೆಂದ ಹಾಕಿರೋ ಹೋಗ್ಕತ್ತೀವಿ, ಬಿಳ್ದ ಹಾಕಿರೋ ಹೋಗ್ಕತ್ತೀವಿ, ತಲೆ ಬೋಳ್ಸಿರೋ ಹೋಕ್ಕವು ವಾಸನ, ಕೂದಲ ಬಿಟ್ರು ಹೋಕ್ಕವು, ಗಡ್ಡ ಬಿಟ್ರು ಹೋಕ್ಕವು. ಏನು ಮಾಡಿದ್ರು ಹೋಗುದಿಲ್ಲ. ಪೋಷಾಕ ನೋಡಿ ಹೆದರಿ ಓಡೋಕ್ಕವು ನಾವು. ಅದನ್ನು ಹಾಕಿಬಿಟ್ರೆ ಅವ್ಗೆ ಬರೋದೇ ಇಲ್ಲ. ಕಾಮ ಕ್ರೋಧಾದಿಗಳು ಕಾಟ ತಪ್ತೈತೆ. ನಾವು ಕೆಂದ ಹಾಕಿಬಿಟ್ರೆ ಬಿಳ್ದ ಹಾಕಿಬಿಟ್ರೆ ಕರ್ಗ ಮಸೇರಿ ಬಿ ಹಾಕ್ಕೊಂಡು ಹೋಗ್ಕತ್ತೇನ? ಯಾಕ್ರಿ? ಅಜ್ಞಾನ. ಯಾವ ಸೋಗ ಹಾಕಿರೂ ಹೋಗುದಿಲ್ಲ. ಏನು ಭ್ರಮ ಆಗೈತಿ ನಿನಗೆ.
ಬತ್ಲೆ ಅಡ್ಡಾಡಿರೋದು ಹೋಗತ್ತೇನೋ ಮತ್ತೆ ಅರಿವಿ ಹಾಕೋಲ್ಲಿ ದನ ಬತ್ಲೆ ಅಡ್ಡಾಡ್ತಿರ್ತಾವಲ್ಲ ಅವಕ್ಕೂ ಅವು ಸನ್ಯಾಸಿ ಆಗ್ಬೇಕಾಗಿತ್ತು. ಹೌದಿಲ್ಲ? ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಏ ಭಿದ್ಯಂತೆ ಹೃದಯ ಗ್ರಂಥಿ ಚಿದ್ಯಂತೆ ಅಸ್ಯ ಸಂಶಯ ಕ್ಷೀಯಂತೆ ಜಾಸ್ಯ ಕರ್ಮಾನಿ ತಸ್ಮಿನ್ ದೃಷ್ಟಿ ಪರಾವರಿ ಅಂತಾರೆ. ಯಾವಾಗ ಹೃದಯಗತವಾದಂಥ ಎಲ್ಲ ವಾಸನೆಗಳ ನಾಶಕ್ಕವ ಅವಾಗ ಯಾವ ಕರ್ಮಗಳ ಕಾಟನೂ ಇಲ್ಲ. ಏನ್ ಉಪಾಸನೆ ಅಂದ್ರೆ ಏನ್ರಿ? ಸ್ವರೂಪ ಸನ್ನಿಧಿಯಲ್ಲಿ ಮನಸ್ಸನ್ನು ಕೂಡಿಸೋದಕ್ಕಂತಾರೆ. ಉಪಸಮಿತಿ ವಾಸ ಇತಿ ಉಪವಾಸ ಉಪಾಸನ ಅಂತ. ಉಪ ಅಂದ್ರೆ ಸಮೀಪ, ಆತ್ಮನ ಸಮೀಪ, ಆನಂದದ ಸಮೀಪ ಮನಸ್ಸನ್ನು ಕೂಡಿಸೋದು. ಅಂದ್ರೆ ವಾಸನಾ ನಾಶ ಆದಾಗ ಅಲ್ಲಿ ನಿಲ್ಲಿಸಕ್ ಬರ್ತೈತಿ ಮನಸ್ಸನ್ನು. ವಾಸನ ಮತ್ತು ಹೊರಗೆ ಹೇಳ್ಕೊಂಡು ಹೋಗ್ತೈತೆ ಅದು ವಿಷಯ ವಾಸನೆಗಳು. ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಅವಕಾಶನ ಕೊಡ್ತದೆ. ಮನಸ್ಸಿಗೆ ಆನಂದ ಹತ್ತಿದ್ರೆ ನಿಲ್ತೈತಿ, ಬಾಕಿ ಯಾವ ವಿಷಯ ವಸ್ತುಗಳು ಹತ್ತಿರೂ ಅದು ನಿಲ್ಲುವುದನ್ನ ಇಲ್ಲ. ಕರ್ಮೋಪಾಸನೆಗಳನ್ನ ಜ್ಞಾನದಲ್ಲಿ ಕೂಡಿಸ್ಲಿಕ್ಕೆ ಹೋದ್ರೆ, ಕತ್ತಿ ಕುದುರೆ ಕೂಡ್ಸಕ್ ಹೋದ್ರೆ ಕತ್ತಿ ಕುದುರೆ ಕೂಡಿಸ್ದಂಗೆ ಆಕೈತಿ. ಕತ್ತಿ ಕುದುರೆ ಕೂಡಿಸಿದ್ರೆ ಹೆಸರು ಗತಿ ಆಕೈತಿ. ಅದರಂತೆ ಕರ್ಮೋಪಾಸನೆಗಳನ್ನ ಜ್ಞಾನದಲ್ಲಿ ಕೂಡ್ಸಕ್ ಹೋದ್ರೆ ಅದು ಕೂಡುದನ ಇಲ್ಲ. ಜ್ಞಾನದಿಂದನೇ ಮೋಕ್ಷ. ಕರ್ಮದಿಂದ ಬಲೆ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಅಂದ. ಜ್ಞಾನ ವಸ್ತು ತಂತ್ರದ, ಕರ್ಮೋಪಾಸನೆಗಳು ಪುರುಷ ತಂತ್ರದವು. ಅಜ್ಞಾನ ಮತ್ತು ಶಕ್ತಿ ಎರಡೂ ಒಂದವು. ವಸ್ತುವಿನೊಡನೆ ಕೂಡದೆ ಬೇರೆ ಇದ್ದು ತೋರಿಸುವುದು. ವಸ್ತುವಿನೊಡನೆ ಕೂಡಿಕೊಂಡು ಇತರೆ ವಸ್ತುಗಳಿಂದ ಬೇರೆಯಾಗಿ ತೋರಿಸೋದು, ಇದು ವಿಶೇಷಣ. ವೇದಾಧ್ಯಯನವನ್ನು ಮಾಡೋರಿಗೆ ವಿಪ್ರರು ಅಂತಾರೆ, ಬ್ರಹ್ಮವನ್ನು ತಿಳಿದವರಿಗೆ ಬ್ರಾಹ್ಮಣರು ಅಂತಾರೆ, ಕರ್ಮವನ್ನು ಮಾಡೋರಿಗೆ ದ್ವಿಜರು ಅಂತಾರೆ. ಎಲ್ಲರೂ ಕೂಡ ವೈರತ್ವ ಇಲ್ಲದ ಇರುವುದಂದ್ರೆ ಸಾಮಾನ್ಯ ಜನರಿಗೆ ಬರುದಿಲ್ಲ. ವಿಷಯದ ಆಶಯ ಎಲ್ಲ ಕಳ್ಕೊಂಡವಂಗೆ ಸಾಧ್ಯ ಐತಿ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಬೋದು. ವಿಷಯದ ಆಶಯ ಇತ್ತಂದ್ರೆ ವೈರತ್ವ ಬರುದನ ಆತ. ಒಂದು ಸಮಸ್ಯೆ ಬಿದ್ದ ಇರ್ತೈತಿ, ನಮ್ಗ ಅವ್ರಿಗೆ ಆಗುದಿಲ್ಲ ಬಿಡು ಮರ ಅಂತ ಬಂದಿರ್ತೈತಿ. ಎದ್ರಾಗಾರ ಒಂದು ಆಗೇ ಬಿಡ್ತೈತಿ, ಬಿಡು ಮರ ನಮ್ಗ ಅವ್ರಿಗೆ ಆಗುದಿಲ್ಲ ಅಂತ. ಅಲ್ಲಿ ಮನ್ಯಾಗ ಮಾತಿರುದಿಲ್ಲ ನನಗೆ. ನೋಡ್ರಿ, ನಿಮ್ಮ ಮಹಾತ್ಮರ ಆದವ್ರಿಗೆಲ್ಲ ವೈರತ್ವ ಅವ್ರ ವೈರತ್ವ ಕಟ್ಕೊಂಡಾರ. ಹೌದಿಲ್ಲ? ಅವ್ರಿಗೆ ಜಗತ್ತಿನ ಜನ ಎಲ್ಲ ಅವ್ರ ಕಡೆ ವೈರತ್ವ ಇರ್ಲಿಕ್ಕೂ ಅವ್ರನ್ನ ವೈರತ್ವ ಮಾಡ್ಯಾರ. ಅವ್ರು ಕೂಡ ಎಲ್ಲ ಪಟ್ಟಿ ಕಿಚ್ಚು ಮಾಡ್ತಿದ್ರು ಅವ್ರು ಕೂಡ. ಎಲ್ಲರೂ ಕೂಡ ವೈರತ್ವವಿಲ್ಲ ಇರುವುದು ಹೊರಗೆ ಸಾಧ್ಯನೇ ಇಲ್ಲ, ಒಳಗೆ ಸಾಧ್ಯತೆ. ಒಳಗೆ ಇರುವಿನ ಕಡೆ ಲಕ್ ಕೊಟ್ಟಾಗ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಕ್ ಬರ್ತೈತಿ ನನಗೆ. ಹೊರಗಿಂದ ಬೇಕಂದ್ರೆ ವೈರತ್ವ ಬರುದನ ನಿನಗದ. ಅದಕ್ಕೆ ಅದ್ವೈತ ಅಂದ್ರೆ ಎರಡಿಲ್ಲದ್ದು, ಅದನ್ನು ಹೊರಗೆ ಮಾಡಕ್ ಹೋಗ್ಬೇಡ. ಬಳಸಿದ್ರೆ ಅದ್ವೈತವನು ಬಾಹ್ಯದಲ್ಲಿ ನಿನ್ನೊಳಗೆ ಏಕೋ ಭಾವನೆಯೋಡು, ಅಂತರಂಗದಲ್ಲಿ ಅದನ್ನ ಏಕತ್ವ ಅದ್ವೈತದ ಸ್ಥಿತಿಯನ್ನು ಹೊಂದಕ್ ಬರ್ತೈತಿ. ಬಹಿರಂಗದಲ್ಲಿ ಮಾಡಕ್ ಬರುದಿಲ್ಲ. ಹೊರಗೆ ಎಲ್ಲರನ್ನು ಒಂದು ಮಾಡಕ್ ಬರ್ತೈತೇನ? ಒಂದು ಮಾಡಕ್ ಹೋಗಿ ಕ್ರಾಂತಿ ಮಾಡ್ಕೊಂಡೆ ಏನ್ ಮಾಡಿದೆ? ಸಮಾಜ ಅಲ್ಲೋಲ ಕಲ್ಲೋಲ ಹಾಕೊಂಡು ಕುಂಡಿರ್ತೈತಿ.
ಹಾ ಹಾ, ಮತ್ತು ಬಡದಾಟ ಹೊಡೆದಾಟ ಚಲೋ ಕ್ರಾಂತಿ ಒಂದು ಮಾಡಕ್ಕೆ ಬರ್ತೈತೇನ ಅದು? ಏನು ಬಾಹ್ಯದಲ್ಲಿ ಅದು ಭೇದ ಕಲ್ಪ ಇರುವುದನ, ಅದು ವ್ಯವಹಾರಿಕಕ್ಕೆ ಭೇದ ಇರುವುದನ ಅದು. ಹೌದಿಲ್ಲ? ಎಲ್ಲರೂ ಅಂಬಾರಿ ಹತ್ತಿರ ಹೊರವ್ರು ಯಾರಪ್ಪ ಹಂಗಾರ? ಯಾಕ್ರಿ? ಎಲ್ಲರೂ ಅಂಬಾರಿ ಹತ್ತಿರ ಹೊರವ್ರು ಯಾರು? ನಾಯಕ್ ಹೊರಲಿ ಅಂದ್ರೆ ಅಲ್ಲಿ ವ್ಯವಹಾರ ಬೇಕಾಗೈತಿ, ಭೇದ. ಈ 5 ಪಟ್ಟು ಸಮ ಮಾಡಿದ್ರೆ ಕೆಲಸ ನಡೆದಿಲ್ಲ ಇದರಿಂದ. ಹೌದಿಲ್ಲ? ಈ ವಿಷಮ ಅದಾವಂತ ವ್ಯವಹಾರ, ಹಂಗೆ ಇಲ್ಲಿ ವಿಷಮ ಅದಾವಂತ ವ್ಯವಹಾರ ಅನ್ನೋದು ಜಗತ್ತಿನ ವ್ಯವಹಾರ. ಏನು ಅಲ್ಲಿ ಹೊರಗೆ ಸಮ ಮಾಡಕ್ಕೆ ಬರೋದ್ರ, ಒಳಗೆ ಸಮತ್ವ ಐತಿ. ಸಮತ್ವಂ ಯೋಗ ಉಚ್ಚೈತಿ ಅಂದ್ರೆ ಅಂತರಂಗದಲ್ಲಿ ಸಮಭಾವ ಒಂದಾಗಿ ಬರ್ತೈತಿ. ಬಹಿರ್ಮುಖ ವೃತ್ತಿ ಬರುದಿಲ್ಲ. ನಾವು ಹೊರಗೆ ಎಲ್ಲರನ್ನೂ ಸಮಾನ ಮಾಡಕ್ಕೆ ಹೊಂಟೇವಿ. ಮಾಡಕ್ಕೆ ಹೋಗಿ ಗದ್ದಲ ಹೇಳ್ತೈತಿ ಅದಂಗೆ. ಎಂದೂ ಆಗುದಿಲ್ಲ ಅದು, ಎಂದೂ ಸಮ ಮಾಡೋಕ್ಕಾಗೋದಿಲ್ಲ ಹೊರಗೆ. ಏನು ಅಲ್ಲಂ ಪ್ರಭುಗಳು ಹೇಳಿದ್ರು, ಹೊರಗೆ ಮಾಡೋದಲ್ಪ ಒಳಗಿನ ಕೆಲಸ ಅದು. ಹೇಳಿದ್ರೆ ಕೇಳಿಲ್ಲ, ಯಾರು ಏನು ಮಾಡೋದು? ಈ ಜಗತ್ತು ಬ್ರಹ್ಮದಿಂದನೂ ಆಗಿಲ್ಲ, ಬ್ರಹ್ಮದಲ್ಲಿನೂ ಇದಿಲ್ಲ, ಬ್ರಹ್ಮದ ಕಾರ್ಯನೂ ಇದಲ್ಲ ಅಂತ. ಬ್ರಹ್ಮದಿಂದ ಜಗತ್ತಾಗಿದ್ದರೆ ಇದು ಬ್ರಹ್ಮಮಯನ ಇರಬೇಕಾಗಿತ್ತು, ಬ್ರಹ್ಮ ಸ್ವರೂಪನ ಇರಬೇಕಾಗಿತ್ತು. ಆನಂದಮಯವಾದ ಇರುವಿನಿಂದ ಇದು ಜಗತ್ತು ತಯಾರಿದ್ದು ಆನಂದಮಯನ ಇರಬೇಕಾಗಿತ್ತು. ದುಃಖ ಯಾಕಾಕೈತಿ ಅಂದರೆ ಜಗತ್ತು ದುಃಖದಿಂದ ತುಂಬಿದ ಅಂತ ಯಾಕಂದು ಜಗತ್ತಿನ ಭಾವ ಬಂದ್ರೆ ದುಃಖ ಯಾಕಾಕೈತಿ? ಆರಾಮ ಅನಿಸ್ಬೇಕಾಗಿತ್ತು ಜಗತ್ತಿನ ಭಾವ. ಇದು ಬ್ರಹ್ಮದಿಂದ ತಯಾರಾಗಿದ್ರೆ, ಬ್ರಹ್ಮದಿಂದನೂ ಆಗಿಲ್ಲ, ಬ್ರಹ್ಮದಲ್ಲಿನೂ ಇದಿಲ್ಲ ಇಲ್ಲ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ, ಬ್ರಹ್ಮಸ್ಥವೆನಿಸದು ಜಗವಿದು ಪುಷಿ ತೋರ್ಕೆ ಅಂತ. ಜಗತ್ತಿನ ಭಾವ ಬಂದಾಗ ಆನಂದದ ನೆನಪಿಲ್ಲ, ಆನಂದದ ನೆನಪಿನಾಗಿದ್ದಾಗ ಜಗತ್ತಿಲ್ಲ. ಏನು ಜಗತ್ತು ಮರೆತಾಗ ಆನಂದದ ಅನುಭವನೆ. ಹೌದಿಲ್ಲ? ಆನಂದವನ್ನು ಮರೆತಾಗ ಜಗತ್ತಿನ ಹಿಡ್ಕೊಂಡ್ಕೊಂಡಿತ್ತು. ಜಗತ್ತು ಬೇಕಂದ್ರೆ ಆನಂದ ಕಳ್ಕೊತಿ, ಆನಂದ ಬೇಕಂದ್ರೆ ಜಗತ್ತು ಕಳ್ಕೊತಿ. ನನಗೆ ಜಗತ್ತೂ ಇರಲಿ ಆರಾಮನೂ ಇರಲಿ ಅಂದರೆ ಎಂದೂ ಸಾಧ್ಯ ಇಲ್ಲ. ಜಗತ್ತಿನ ಭಾವ ಎಲ್ಲ ಅಡಗಿದಾಗ ಆತ್ಮಭಾವ ಆನಂದದ ಭಾವದೊಳಗೆ ಇರಾಕ್ ಬರ್ತೈತೆ ನನಗೆ. ನೋಡ್ರಿ, ನಾನು ನಿದ್ದೆನೂ ಮಾಡ್ಬೇಕು ಬಾಳೆನೂ ಮಾಡ್ಬೇಕಂದ್ರೆ ಆಕತಿ? ಸಾಧ್ಯ ಐತೇನು? ಸಾಮಾನ್ಯ ನಿದ್ದೆ ಮಾಡ್ಬೇಕಾದ್ರೆ ಕೈ ಬಿಡ್ಬೇಕಾಗೈತಿ ಎಲ್ಲ ಬಾಳೆ, ಎಲ್ಲ ಚಟುವಟಿಕೆ. ಹೌದಿಲ್ಲ? ಬಂದಾದಾಗ ಅದು ನಿದ್ದೆ ಆರಾಮ ಆತ್ಮ ಅಂತ. ನಾ ಕೊಳಲನ್ನು ಓದ್ತೇನೆ, ಕಡ್ಲಿನೂ ತಿಂತೇನೆ ಅಂದ್ರೆ ಕೊಳಲು ಊದುವಾಗ ಕಡ್ಲಿ ತಿನ್ನೋದು ಬಂದಾಕೈತಿ, ಕಡ್ಲಿ ತಿನ್ನುವಾಗ ಕೊಳಲು ಊದೋದು ಬಂದಾಕೈತಿ. ಎರಡೂ ಸಾಧ್ಯನೇ ಇಲ್ಲ ನಾನು. ಏನು ಇದು ಒಳಗಿನ ಕೆಲಸ. ಬಹಿರ್ಮುಖ ವೃತ್ತಿ ಆತಂದ್ರೆ ಸಮಾಧಾನ ಇಲ್ಲ ನೋಡಿ. ಬಹಿರ್ಮುಖ ವೃತ್ತಿ ವ್ಯಾಪಾರ ಎಲ್ಲ, ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಎಲ್ಲ ಬಂದಾದಾಗ ಇದು ಆನಂದದ ಅನುಭವ ಶುರುವಾಗೈತಿ. ಏನು ಬ್ರಹ್ಮಸೂತ್ರ, ಅವಾಗ ಆನಂದದ ಸೂತ್ರ ಹತ್ತತೇನೆ. ಒಳಗೆಲ್ಲ ವಾಸನ ಇದ್ವು ಅಂದ್ರೆ ಸುಮ್ಮನೆ ಕುಂಡ್ರು ಕೊಡೋದಿಲ್ಲ, ಅದು ಹೊರಗೆ ಹೋಗಕ್ಕೆ ಹಸ್ತತೆ. ನೀ ಬೇಕಾದಷ್ಟು ಬಿಗಿ ಹಿಡಿಸ್ಕೊಂಡು ಒತ್ತಾಯ ಮಾಡ್ಕೊಂಡಿಸು, ಮತ್ತೆ ಜಿಗಿಜಿಗದು ಹೊರಗೆ ಹೋಗ್ತದೆ. ಏನು ಹಠದಿಂದ ಮಾಡ್ತೇವಲ್ಲ ಅದು ಉಪಯೋಗ ಇಲ್ಲ. ಎಲ್ಲಿ ಮಠ ಹವಾ ಬಿಗಿ ಹಿಡಿದಿರ್ತೆ ಅಷ್ಟು ಮಠ ನಿಂದಿರ್ತೈತಿ, ಮತ್ತೆ ಜಿಗದು ಹೋಗ್ತೀನಿ. ಅದಕ್ಕೆ ವಿಚಾರದಿಂದ ಅಂತ ಹೇಳಿದ್ವಿ, ವಿವೇಕದಿಂದ. ಯಾಕೆ ಅಡ್ಡಾಡ್ತಿಲ್ಲ ಮನಸ್ಸು, ಯಾಕೆ ಸುಳ್ದಾಡ್ತಿ ಅದ್ರಾಗ ಇದ್ರಾಗ ಹಣಿಕೆ ಹಾಕಿ ಏನು ಉಂಡಿ ಅಂದರೆ ಮುಂಜಾನೆ ಎಚ್ಚರ ಆದ ಕೂಡಲೇ ಚಾಲು ಆಯ್ತು, ನಿದ್ದೆ ಹತ್ತು ಮಠ ಓಡಾಡಿ ಬಳಲ್ತೈತಿಲ್ಲ. ಜಾಗರಣದೋಳು ಎಡೆಯಾಡಿ ಬಳಲುವ ಮನವನು ಓಜ ನಿಲ್ಲಿಸಿ ಅಂದರೆ ವಿಚಾರ ಯುಕ್ತಿಯಿಂದ ಅದನ್ನು ನಿಲ್ಲಿಸು, ವಿಚಾರದಿಂದ ಅದನ್ನು ನಿಲ್ಲಿಸಿ ನೋಡು. ಮನುಷ್ಯನ ಹರಿದಾಟ ವಿವೇಕದಿಂದ ನಿಲ್ಲಿಸಿದಾಗ ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಅನುಭವ ಬರ್ತದೆ. ಏನು ಯಾವ ಅಭ್ಯಾಸ ನಾವು ಮಾಡಬೇಕಾಗಿ ಮನಸ್ಸಿಗೆ ಬುದ್ಧಿ ಹೇಳಿ ಅದಕ್ಕೆ ಹೇಳುವಷ್ಟು ಇದಿಲ್ಲ ಇಲ್ಲ ನಮ್ಗೆ. ಅಷ್ಟೊಂದು ಅದ ಮನಸ್ಸು ಹರಿದಾಡ್ತೈತೆ, ಅದು ಮನಸ್ಸು. ಏನು ಅದಕ್ಕೆ ಸತತ ಅಭ್ಯಾಸ ಬೇಕು ನೋಡ್ರಿ. ನಿರಂತರ ಅಭ್ಯಾಸ ಮಾಡ್ತಿರ್ತಾನೆ. ಹಿತಾಹಿತ ವಿಚಾರದ ಅಭ್ಯಾಸದೊಳಗೆ ಯಾವ ತೊಡಗ್ತಾನೆ, ಅವಾಗ ಇದನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಸಾಧ್ಯತೆ. ಮನಸ್ಸನ್ನು ಆತ್ಮಭಾವದಲ್ಲಿ ನಿಲ್ಲಿಸಲಿಕ್ಕೆ ಬರ್ತೈತಿ. ಇಲ್ಲ ಜನ್ಮಾಂತರ ಹೊರಗ ತಿರುಗಿಬಿಟ್ಟು ಚಾಳಿ ಬಿದ್ದುಬಿಟ್ಟೈತೆ. ಅದಕ್ಕೆ ಎಷ್ಟೋ ಲೆಕ್ಕಿಲ್ಲದಷ್ಟು ಜನ್ಮಗಳ ಅಲ್ಲೇ ಹೊರಗೆ ಹುಡುಕಾಕತ್ತಾನೆ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ. ಅದ ರೂಢಿ ಅಭ್ಯಾಸ ಆಗಿಬಿಟ್ಟೈತೆ.
ಆ ರೂಢಿ ತಪ್ಪಿಸ್ಬೇಕಾದ್ರೆ ಒಳಗಿನ ಈ ಅಭ್ಯಾಸದ ವಿವೇಕದಿಂದ ಅದನ್ನು ಹಿಂದಕ್ಕೆ ಸರಿಸಿ ಅಂತರ್ಮುಖ ವೃತ್ತಿ ಒಳಗೆ ಅದನ್ನು ಆ ಸೂತ್ರ ಹಚ್ಚಿಬಿಡ್ಬೇಕಾಗಿತ್ತು. ಆನಂದದ ಸೂತ್ರ ಅಂತರಂಗದಲ್ಲಿ ಅನುಭವ ಬರ್ತದೆ, ಬಹಿರ್ಮುಖ ವೃತ್ತಿಗೆ ಎಂದೂ ಅನುಭವ ಬರ್ತದೆ. ಅದಕ್ಕೆ ಅಂತ ಸುಖೋ ಅಂತರ ಆರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂದ್ರೆ ಅಂತರಂಗದಲ್ಲಿ ಅದು ಅನುಭವ ಬರ್ತದೆ ಹೊರತು ಬಹಿರ್ಮುಖ ವೃತ್ತಿಗೆ ಅದು ಅನುಭವ ಬರ್ತದೆ. ಸಾಮಾನ್ಯವಾಗಿ ಮನಸ್ಸು ಮತ್ತು ಇಂದ್ರಿಯಗಳ ಬಹಿರ್ಮುಖ ವೃತ್ತಿ ಒಳಗೆ ಹುಡುಕಾಗುತ್ತವೆ. ಅವು ಅಂತರ್ಮುಖ ವೃತ್ತಿ ಒಳಗೆ ಅದನ್ನು ಕಂಡುಕೊಳ್ಳೋ ಸಾಮರ್ಥ್ಯ ಅವಕ್ಕಿಲ್ಲ. ಯಾವ ಇಂದ್ರಿಯ ಮತ್ತು ಮನಸ್ಸಿಗೆ ಇಲ್ಲ. ಪರಾಂಚಿಕಾನಿ ಇಂದ್ರಿಯಾಣಿ ವ್ಯತೃಣೋತ್ ಸ್ವಯಂಭೂ ನ ಅಂತರಾತ್ಮನ ಇರುವಿನ ಸ್ಥಿತಿಯನ್ನು ಅವು ಅರಿಲಿಕ್ಕೆ ಅಸಮರ್ಥದವು ಮನಸ್ಸು ಮತ್ತು ಇಂದ್ರಿಯಗಳು. ಅದಕ್ಕೆ ಶಮ ದಮ ಅಂದರು. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಬಂದ್ ಮಾಡಿದಾಗ ಅಂತರ್ಮುಖ ವೃತ್ತಿ ಒಳಗೆ ಅದನ್ನು ಅಭ್ಯಾಸ ಮಾಡಕ್ಕೆ ಬರ್ತೈತಿ. ನಾವು ಎಲ್ಲಿ ತನಕ ಹೊರಮುಖ ಇರ್ತೈತಿ, ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಇರ್ತಾವೆ, ಅಲ್ಲಿ ಮಠ ನಿನಗೆ ವೃತ್ತಿ ಅಂತರ್ಮುಖಿ ಆಗುವುದಿಲ್ಲ. ಅಂತರ್ಮುಖಿ ಆಗದ ಹೊರತು ನಿನಗೆ ಆನಂದದ ಅನುಭವ ಆಗುವುದಿಲ್ಲ. ನಾವು ಇಂದ್ರಿಯಗಳಿಗೆ ಗೋಚರ ಆಗೋದು ಆನಂದ ಅಂತ ತಿಳ್ಕೊಂಡ್ಬಿಟ್ಟೇವು. ಇಂದ್ರಿಯಗಳಿಗೆ ಗೋಚರ ಆಗುವ ಆನಂದ ಅದು ಕ್ಷಣಿಕವಾದದ್ದು, ಅದು ಅನಿತ್ಯವಾದದ್ದು. ಯಾವುದೇ ಇಂದ್ರಿಯ ಇರಲಿ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಅದು ಕ್ಷಣಿಕವಾದದ್ದು. ಅದು ಅಲ್ಲಿ ಮನುಷ್ಯನ ಹರಿದಾಟ ನಿಂತಾಗ ನಿನ್ನ ಆನಂದ ನಿನಗೆ ಅನುಭವ ಬರ್ತೈತಿ. ವಿಷಯದಿಂದ ಸಿಕ್ತೆ ಅಂತ ನಿನಗೆ ಭ್ರಾಂತಿ ಆಗೈತಿ. ನಾಯಿ ಎಲಬು ಕಡ್ದಂಗ ಅಂತ ಹೇಳ್ತಾರಲ್ಲ, ಅದು ಹೊಸಡ್ಯಾಗಿಂದ ರಕ್ತ ಬರ್ತೈತಿ ಅಂದ್ರೂ ಕೂಡ ಎಲಬಿನ್ಯಾಗ ಐತೆ ಅಂತ ತಿಳ್ಕೊಂಡು ಎಲಬು ಕಡಿತೀವಿ. ಹಂಗೆ ನಮ್ಮೊಳಗೆ ಆನಂದ ಅನುಭವ ಬರ್ತೈತೆ. ಅದು ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಅಲ್ಲಿ ತೋರುವಂಥ ಆನಂದ ನಿನ್ನ ಆನಂದನ. ನಾಲಿಗೆ ಒಳಗೆ ತಿನ್ನುವಾಗ ತೋರುವಂಥ ರುಚಿಯಲ್ಲಿ ಹತ್ತೈತಿ ಅಂದರೆ ನಿನ್ನಲ್ಲಿದ ಆನಂದದ ರುಚಿನ ಅದು. ಸಡುರಸದನ್ನಕ್ಕೆ ನಲಿದಾಡುವ ಜೀವಿ ಕಡು ಸುಖಗೊಂಡರೆ ಆ ಸುಖ ನಿನ್ನದಯ್ಯ ಅಂತ. ಯಾವುದೇ ಇಂದ್ರಿಯ ಸಂಪರ್ಕ ರೂಪದಾಗ ತೋರುವಂಥ ಸುಖ, ಗಾಯನದೊಳಗೆ ತೋರುವಂಥದ್ದು, ಸ್ಪರ್ಶದೊಳಗೆ ತೋರುವಂಥದ್ದು, ಆ ಆನಂದ ಯಾವುದೇ ಇಂದ್ರಿಯ ಸಂಪರ್ಕ ನಮಗೆ ಭೋಗ ನಡೆದಾಗ ಅಲ್ಲಿ ತೋರುವಂತಹ ಆನಂದ ಅದು ವಿಷಯದ್ದಲ್ಲ, ಇದು ನಂದ ಅನ್ನೋದು, ಇದನ್ನು ತಿಳ್ಕೊಳ್ಳೋದು ಬಹಳ ಮಹತ್ವದ ನೋಡ್ರಿ. ಮನಸ್ಸು ನಿಶ್ಚಲ ಆದಾಗ ನಮಗದು ಅನುಭವ ಬರ್ತೈತಿ. ವಿಷಯದ ಸಂಪರ್ಕ ಭೋಗ ನಡೆದಾಗ ಮನಸ್ಸು ಚಂಚಲ ಆದ್ರೆ ಆನಂದ ಅನುಭವ ಬರ್ತದೆ. ನಿಶ್ಚಲ ಆದಾಗ ನಮ್ಮ ಆನಂದ ನಮ್ಗೆ ಅನುಭವ ಬರ್ತದೆ. ಅದಕ್ಕೆ ಜ್ಞಾನಿಗಳು ವಿಷಯ ಭೋಗ ನಡೆದ ಸುಧಾ ಅವರಿಗೆ ಸಮಾಧಿ ಇರ್ತದೆ. ಮಣವೆತ್ತಲೆರಗಲತ್ತ ಯೋಗವೋ ದೈಶ. ಎಲ್ಲಿ ಬೇಕಾದಲ್ಲಿ ಹೋದರೂ ಮನಸ್ಸು ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಶ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತ್ಯವ್ಯ. ಶಂಕರಾಚಾರ್ಯರು ಅಲ್ಲೇ ತೋರುವಂಥ ಆನಂದ ನಿನ್ನ ಆನಂದನ, ಬೇರೆ ಎಲ್ಲಿ ವಿಷಯದ್ದಲ್ಲ ಅಲ್ಲ. ಅದಕ್ಕೆ ಅದ್ರ ಕಡೆ ಲಕ್ ಕೊಟ್ಟು ಅದನ್ನು ಅನುಭವ ಮಾಡ್ಕೋಬೇಕು. ಯಾವುದೇ ಇಂದ್ರಿಯ ಮುಖಾಂತರ ಆನಂದ ತೋರ್ತೈತೆ ಅಂದ್ರು ಅದು ವಿಷಯದ್ದಲ್ಲ, ಅದು ನಿಂದ. ವಿಷಯದ ಜರ ಆನಂದ ಆಗಿದ್ರೆ ವಿಷಯ ಇಲ್ದಾಗ ಆನಂದ ತೋರ್ಬಾರ್ದಾಗಿತ್ತು. ಈ ದೈತ್ಯಾಗ ಯಾವ ವಿಷಯ ವಸ್ತುಗಳು ಇಲ್ಲ, ಅಲ್ಲಿ ಆರಾಮೈತೀವಿ ಸಂಕಟ ಐತೀವಿ ಹಂಗಾರಂದ್ರೆ ಯಾವ ವಿಷಯ ವಸ್ತುಗಳು ಇಲ್ದಾಗ ಆನಂದ ಅನುಭವ ಬರ್ತೈತಿಲ್ಲ. ಅಲ್ಲಿ ಅಂದಿಂದ ಆನಂದ ಬಾಹ್ಯ ಜಗತ್ತಿನ ವಿಷಯ ವಸ್ತುಗಳನ್ನು ಅವಲಂಬಿಸ್ಕೊಂಡು ಅದು ಇಲ್ಲ. ಇದನ್ನು ಖಾತ್ರಿ ಮಾಡ್ಕೋಬೇಕಾಗಿತ್ತು. ನಾವು ವಿಷಯ ವಸ್ತುಗಳಿಗೆ ಪ್ರಾಪ್ತಿಗಾಗಿ ಹಂಗೆ ಕರ್ಮಗಳನ್ನು ಜನ್ಮಾಂತರ ತೀಕಾಕತ್ತಿಯಲ್ಲ, ಅವನು ಮಾಡಿ ಮಾಡಿ ಮುದುಕಾದಿ ಹಗಲಿ ರಾತ್ರಿ ದುಡುದು ವಿಷಯಗಳ ಪ್ರಾಪ್ತಿಗಾಗಿ ಏನು ಸಿಕ್ತಿ ನಿನಗೆ? ಯಾವಾಗಲೂ ರೆಡಿ ಇದ್ದದ್ದೈತೆ. ಅದು ಯಾವುದೇ ಕರ್ಮದಿಂದ ತಯಾರಾದದ್ದಲ್ಲ, ಅದು ಸಿದ್ಧವಾಗಿರ್ತಕ್ಕಂಥ ವಸ್ತು. ಅದು ರೆಡಿ ಇದ್ದದ್ದು, ಅದನ್ನು ತಿಳುವಳಿಕೆಯಿಂದ ಹೊಂದಕ್ಕೆ ಸಾಧ್ಯದ ಅಂತ. ಅದನ್ನು ಅನುಭವಗಳೆಲ್ಲರೂ ಅದನ್ನು ಜ್ಞಾನದಿಂದ ಅದನ್ನು ಕಂಡುಕೊಂಡ್ರು, ಕರ್ಮದಿಂದ ಅದು ದೊರೆಯುವುದಿಲ್ಲ ಅಂತ. ಯಾವಾಗಲೂ ಇದ್ದ ವಸ್ತು ಏನೈತೆ ರೆಡಿ ಇದ್ದದ್ದು, ಅದನ್ನು ಯಾವುದೇ ಕರ್ಮದ ಫಲ ಅಲ್ಲ. ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರಿನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ. ಅದಕ್ಕೆ ಯಾವ ಕರ್ಮಗಳು ಶಾರೀರಿಕ ಬೌದ್ಧಿಕ ಮಾನಸಿಕ ಯಾವ ಶ್ರಮವನ್ನು ವಹಿಸೋ ಕಾರಣ ಇಲ್ಲ. ತಿಳುವಳಿಕೆಯಿಂದ ವೃತ್ತಿ ಆನಂದದ ಆಕಾರ ಆದಾಗ ನಮಗೆ ಅದರ ಅನುಭವ ನಮಗಾಗ್ತದೆ. ಅದು ವಿಚಾರದ ಫಲ, ಅದು ಬೋಳೆ ಭಕ್ತಿ ಫಲನೂ ಅಲ್ಲ. ಕೈ ಮುಗಿದ್ರೆ ಕಾಲು ಮುಗಿದ್ರೆ ಸಿಗುವುದಲ್ಲ ಅದು. ನೀ ಎಷ್ಟು ಜನ್ಮ ಕೈ ಮುಗಿದ್ರೆ ಕಾಲು ಮುಗಿದ್ರೆ ದೊರೆಯುವುದಿಲ್ಲ. ಅದು ವಿಚಾರಕ್ಕೆ ನಾವು ಮುಖ ಕೊಡಬೇಕಾಗಿದೆ. ಎಲ್ಲಿ ತನಕ ನಮ್ಮಲ್ಲಿ ವಿವೇಕ ಉದಯ ಆಗೋದಿಲ್ಲ ಅಲ್ಲಿ ತನಕ ನಮಗೆ ದನು ತಪ್ಪುವುದಿಲ್ಲ ನಮಗೆ. ಅದಕ್ಕೆ ವಿವೇಕದ ಸನ್ನೆ ಬೆರೆಸಿ ನೋಡುವಂತ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಘ ಸತತ ಮಾಡಬೇಕು.
ಜಡಬುದ್ಧಿ ಜಡಸಂಗ ಮಾಡಿ ಅವಿವೇಕಿಗಳ ಸಂಘ ಮಾಡಿ ನಾವು ಅವಿವೇಕಿಗಳು ಹಾಕೊಂಡು ಕೂತೇವಿ. ಸಿಗಬೇಕಲ್ಲ ನಮಗೆ ವಿವೇಕವಂತರ, ಹುಡುಕ್ಯಾಡ್ಕೊಂತ ಹೊರಗೆ ಸಿಗೋದಿಲ್ಲ. ನಿಮ್ಗೆ ಎಲ್ಲೋ ಒಬ್ಬರು ಈ ಜಗತ್ತಿನೊಳಗೆ ಅಂಥವ್ರು ಸಿಗಬೇಕಾತಂದ್ರೆ ಏನು ಸಿಕ್ಕರೆ ಪುಣ್ಯ ನಿಮ್ಮ ಮಾತು. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಒಂದು ಬೇಕಲ್ಲ. ನಂಬಿಗಿದ್ರೆ ಕೆಲಸ ಆಕೈತಿ, ನಮಗಿರ್ಲಿಲ್ಲ ಅಂದರೆ ಉಪಯೋಗ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಅದು ಬಹಳ ಮಹತ್ವದೈತಿ. ನಾವು ನಂಬಿಕೆ ಕಳ್ಕೊಂಡ್ರದು ಎಲ್ಲಿ ಹತ್ಬೇಕು? ಶ್ರದ್ಧಾ, ಅದಕ್ಕೆ ನಂಬಿಕೆ ಅಂತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾರಿಗಿರ್ತೈತಿ ಅವ್ರಿಗೆ ಅದು ಲಭಿಸ್ತೈತಿ. ಏನು ಹೇಳ್ತಾರೆ ಬಿಡಪ್ಪ ಅವರು ಅಂತ. ಸ್ವತಃ ನೀನು ವಿಚಾರ ಮಾಡಿ ನೋಡ್ಕೊ, ಅವ್ರು ಯಾವ ರೀತಿ ವಿಚಾರ ಮಾಡಿರ್ತಾರೆ ಅದೇ ಪ್ರಕಾರ ನೀನು ವಿಚಾರ ಮಾಡಿ ನಿನಗೆ ಅನುಭವಕ್ಕೆ ಬಂದ್ರೆ ನಂಬು. ನಾ ಹೇಳ್ತಾನಂತ ನಂಬೇಡ, ನಿಮ್ಗೆ ಅನುಭವಕ್ಕೆ ಬಂದ್ರೆ ನಂಬ್ರಿ ಅಂದ್ರದ್ದು. ನಾ ಹೇಳಿದ್ದಲ್ಲ, ಇದು ನಿಮ್ಮ ಋಷಿಮುನಿಗಳು ಹೇಳಿದ್ದನ್ನು ನಾ ನಿಮಗೆ ಹೇಳಾಕತ್ತೀನಿ. ಅನಾದಿ ಕಾಲದಿಂದ ಋಷಿಮುನಿಗಳು ಹೇಳ್ಕೊಂತ ಬಂದಾರಿದೆ. ಯಾವುದೇ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಬಂದದ್ದಲ್ಲ ಇದು. ಅನಾದಿ ಕಾಲದಿಂದ ಋಷಿಮುನಿಗಳು ನಮಗೆ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಅದರ ಕಡೆ ಲಕ್ಷ್ಯ ಇಲ್ಲ ನಮ್ದು. ಇಡೀ ಜಗತ್ತಿನ ಜನರಿಗೆ ಉಪಯೋಗ ಬರುವಂಥದ್ದು. ಯಾವ್ದಾರ ಒಂದು ಗುಂಪಿಗೆ ಸಂಬಂಧಪಟ್ಟದ್ದಲ್ಲ ಇದು, ಜಾತಿಗೆ ಸಂಬಂಧಪಟ್ಟದ್ದಲ್ಲ ಅದು. ಹೌದಿಲ್ಲ? ಯಾವ್ದಾರ ಗುಂಪಿಗೆ ಯಾವ್ದಾರ ಜಾತಿಗೆ ಸಂಬಂಧಪಟ್ಟಿದ್ದ ಅದು ಸೀಮಿತ ಆಕೈತೆ. ಅದು ಇಷ್ಟ ಜನರಿಗೆ ಎಷ್ಟ ಉಳ್ಕಿದವ್ರಿಗೆ ಸಂಬಂಧ ಪಡೋದು ಎಲ್ಲ ಮಾನವ ಜಗತ್ತಿನ ಜನರಿಗೆಲ್ಲ ಉಪಯೋಗ ಬರುವಂಥ ಅಂಥದ್ದು ಹೇಳಿ ರೆಡ್ಡಿ ಇಲ್ಲ. ಯಾವ್ದಾರ ಜಾತಿ ಗುಂಪು ಸಾಂಪ್ರದಾಯಕ್ಕೆ ಸಂಬಂಧಪಟ್ಟದ್ದಲ್ಲ ಇದು. ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರ್ಬೇಕದು. ಅಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅದು ಸರ್ವಕಾಲೀನ ಸತ್ಯ, ಎಲ್ಲ ಕಾಲದವ್ರಿಗೆ ಉಪಯೋಗ ಬರ್ಬೇಕದು. ಎಲ್ಲ ವರ್ಗದವ್ರಿಗೂ ಅಂಥದ್ದು ಹೇಳಿ ರೆಡ್ಡಿ ಇಲ್ಲ ನಿನಗೆ. ನೀ ಯಾವ್ದಾರ ಒಂದು ಗುಂಪಿಗೆ ಸಂಬಂಧಪಟ್ಟಿದ್ದ ನಾಮ ರೂಪ ಹಿಡ್ಕೊಂಡು ಕುಂತು ಗುಂಪು ಮಾಡ್ಕೊಂಡು ಕುಂತ್ರೆ ನೀ ಕೆಲವೊಂದು ಸಾಂಪ್ರದಾಯವನ್ನು ಹಿಡ್ಕೊಂಡು ಕೂತಿ. ಹರಿಹರ ಬ್ರಹ್ಮಾದಿಗಳಂತ ನೀ ಈ ಖಂಡದವ ಮತ್ತೊಂದು ಖಂಡದವ್ರಿಗೆ ಎಲ್ಲಿದಾವ್ರಿ ಹರಿಹರ ಬ್ರಹ್ಮಾದಿಗಳು? ಗಣಪತಿ ಎಲ್ಲಿದಾವು? ನೀನು ಇವತ್ತಿ ಪಾಠ ಎಷ್ಟು ಮಂದಿಗೆ ಉಪಯೋಗ ಬರ್ತೈತಿ? ಅದು ಏನು ಹಂಗಂದ್ರೆ ಬಡ್ಕೊಂಡು ಕುಂದಿರ್ತಿ. ಇದ್ದ ಹನಿ ಯಾಕೆ ಕೆಡ್ಸ್ಕೊಂಡು ಕೂತಿ ಅಂತಿದ್ರು. ಕೆಡ್ಸಿಲ್ಲ ಬಡಿಸ್ಕೊಂಡು ಯಾಕ್ರಿ? ಸಂಪ್ರದಾಯ ಅಂತ ಅಂಧಾನುಕರಣೆ. ಸ್ವತಃ ನಮ್ಮಲ್ಲಿ ಸ್ವಂತ ಪ್ರಜ್ಞೆ ಬೇಕಿದಕ್ಕೆ. ಯಶ್ಯನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ಸಸ್ಯ ಕರೋತಿ ಕಿಮ್ ಅಂತ. ಏನು ಹೇಳಿದ್ಕೆಲ್ಲ ಚಂದ ಆಗ್ತಾನೆ. ಅನುಭವಕ್ಕೆ ಹೊಂದಬೇಕದು. ಸ್ವಂತ ನಮ್ಮ ಅನುಭವಕ್ಕೆ ಅದು ಹೊಂದುವಂಗಿದ್ರೆ ಅದಕ್ಕೆ ಅದನ್ನು ಅಡ್ಡಿ ಇಲ್ಲ. ಅದು ಅನುಭವಕ್ಕೆ ಬರೋದನ್ನೆಲ್ಲ ತೆಗೆದು ಹೋಗಿ ಅದನ್ನು ಎಲ್ಲ ಕಾಲದವ್ರಿಗೆ ಉಪಯೋಗ ಬರಬೇಕು. ಎಲ್ಲರಿಗೂ ಗೊತ್ತಿರಬೇಕು, ಎಲ್ಲರಿಗೂ ಬೇಕಾದದ್ದು ಇರಬೇಕು. ಅದು ಅಂಥದ್ದು ಹೇಳಿದ್ರೆ ಅಡ್ಡಿ ಇಲ್ಲ. ಯಾವ್ದಾರ ಒಂದು ಗುಂಪಿನವ್ರಿಗೆ ಯಾವ್ದಾರ ಒಂದು ಕಾಲದವ್ರಿಗೆ ಗೊತ್ತಿದ್ದು ಮತ್ತೊಂದು ಇಲ್ಲ ಹೌದಿಲ್ಲ? ಸುಖ ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಯಾರಿಗೆ ಬೇಕಾಗಿಲ್ಲ? ಅದು ಜಗತ್ತಿನ ಜೀವಿಗಳೆಲ್ಲ ಬೇಕಾದದ್ದು ಹೌದಿಲ್ಲ? ಮತ್ತೆ ಎಲ್ಲರಿಗೂ ಗೊತ್ತಿದ್ದದ್ದು ಎಲ್ಲರಿಗೂ ಬೇಕಾದದ್ದು ಅದ್ರ ಕಡೆ ಲಕ್ ಕೊಡ್ಬೇಕು. ಯಾವ್ದಾರ ನಾಮ ರೂಪ ಹಿಡ್ಕೊಂಡು ಕೂತ್ರೆ, ಕಲ್ಪಿತ ನಾಮ ಕಲ್ಪಿತ ರೂಪ ಹಿಡ್ಕೊಂಡು ಕೂತ್ರೆ, ಆ ಹೆಣ್ಣದೇವರು ಗಂಡದೇವರು ಅಂತ ಇಟ್ಕೊಂಡು ಕೂತ್ರೆ ಅನುಭವ ಬರ್ತೈತೆ ನಿನಗೆ. ಮತ್ತೆ ಯಾಕೆ ಮಾಡ್ಯಾರ ಇವನಂದ್ರೆ ಜನರ ಬದುಕಿ ಬುದ್ಧಿ ಜನರಿಗೆಲ್ಲ ಮಾಡಿದ್ವು. ಅಲ್ಲ ಜನ ಅಂಥವ್ನು ಮಾಡಿದ್ಕೂಲ ಮಳ ಜನ ಏನ್ಕೇನಾರ ತಂದು ಕೊಡ್ತಾರೆ. ವಿಶೇಷ ಸಂಗ್ರಹ ಮಾಡ್ಕೊಂಡು ಚೈನಿ ಹೊಡ್ಕೊಂಡು ಅಡ್ಡಾಡೋದು. ಬೇಕಾಗಿಲ್ಲ ಹೊರಗಿಂದ ಯಾವುದು ಗುರ್ತ ಪರ್ತು ಬೇಕಾಗಿ ಗುದ್ದಾಡಕಸ್ತಾವು ಗುರ್ತಾಗಿ ಮಾಡ್ಕೊಂಡು ಕೂತಾರೆ. ಆಕಾರವಲ್ಲದ ನಿರಾಕಾರ ಲಿಂಗಕ್ಕೆ ಆಕಾರವನ್ನು ಕೊಟ್ಟು ಕೈಯಲ್ಲಿ ಕೊಟ್ಟು ಕರದಲ್ಲಿ ಬಿಗಿದವೆಂಬರು ನಾರಕೀಯ ಜೀವಿಗಳಂತ ಅಕ್ಕಮಹಾದೇವ ಅವಾಗ ಹೇಳ್ಯಾರ 12ನೇ ಶತಮಾನದಾಗ. ಅದಕ್ಕಿಂತ ಮೊದಲು ಆಗೋಗ್ಯಾರ ಬಿಡ. ಗಾರ್ಗಿ ದೇವಿ, ಅವಾಗ ಮೈತ್ರಾದೇವಿಗಳು ಹಾಗೆ ಎಷ್ಟೋ ಮಂದಿ ಆಗೋಗ್ಯಾರ ಮಹಾತ್ಮರು. ಹೆಣ್ಮಕ್ಳು ಆಗೋಗ್ಯಾರ. ವೇದ ಕಾಲದೊಳಗೆ ಹೆಣ್ಮಕ್ಳೆಲ್ಲ ಅವರು ಅಧ್ಯಯನ ಮಾಡ್ತಿದ್ರು. ವೇದಾಧ್ಯಯನದೊಳಗೆ ಕಾಲ ಕಳೀತಿದ್ರು ಅವರು. ನಾವು ಈಗ ಬಂದೈತೆ ಅಂತ ಮೊದಲಿಂದ ಇದ್ದದ್ದು ಅದು. ಯಾರು ಅದ್ರ ಕಡೆ ಎಲ್ಲ ಕೊಟ್ಟಾರ ಅವ್ರಿಗೆ ಅದ್ರ ಲಾಭ ತಗೊಂಡಾರ. ಯಾವಾಗಲೂ ಇದ್ದದ್ದು ಅದು. ಹಿಂದೂ ಮುಂದು ಎಂದೂ ಬದಲಾಗದೆ ಇದ್ದದ್ದು ಅದು. ಅದ್ರ ಬದಲಾವಣೆ ಮಾಡಕ್ಕೆ ತತ್ವದ ಇರುವಿನಲ್ಲಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಭೇದ ಮಾಡೋಕ್ಕೂ ಬರೋದಿಲ್ಲ. ಅದನ್ನು ಭೇದ ಮಾಡಕ್ಕೆ ಹೊಂಟ ಭೇದ ರೂಪದಿಂದನೂ ಉಳಿದಿಲ್ಲ. ತನ್ನ ಭೇದತ್ವವನ್ನು ಕಳ್ಕೊಂಡ್ಬಿಡ್ತಾನೆ ಅದನ್ನು. ತತ್ವದಲ್ಲಿ ಭೇದ ಮಾಡಕ್ಕೆ ಹೊಂಟ ಅಂದ್ರೆ ಅಲ್ಲಿ ಭೇದನೂ ಉಳಿದಿಲ್ಲ. ಭೇದ ರೂಪದಿಂದ ಉಳಿಲಾರ.
ಉಪ್ಪು ವ್ಯಾಪಕ ಆಗಿಬಿಡ್ತೈತಿ. ಉಪ್ಪಿನ ಗೊಂಬೆ ಸಮುದ್ರ ನೋಡಕ್ಕೆ ಹೋಗಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಹೋಗ್ತಾನೆ. ಅಲ್ಲಿ ಭೇದ ರೂಪದಿಂದ ಉಳಿಯಲಾರ. ಏನು ಬೇಕಾದಂಥ ಜಗದಾದಿ ಪಂಡಿತ ಬಂದು ಭೇದ ಮಾಡಿ ತೋರಿಸ್ನು ತತ್ವದ ಇರುವಿನಲ್ಲಿ. ತ್ರಿಕಾಲಾಬಾಧಿತವಾದಂಥ ಇರುವುದು ಎಂದೂ ನಾಶ ಆಗಲಿ ಇದ್ದದ್ದು. ಏನು ಅಮರ ಸ್ವರೂಪ ಎಂದೂ ನಾಶ ಆಗಲಿ ಇದ್ದದ್ದು. ಅಲ್ಲಿ ಅದರ ಭೇದ ಮಾಡಕ್ಕೆ ಬರೋದಿಲ್ಲ. ನಿದ್ಯಾಗ ಭೇದ ಮಾಡ ನೋಡೋಣ. ತಾತ್ಪೂರ್ತಿಕ ವಿಶ್ರಾಂತಿ ಇದ್ರಾಗ ಭೇದ ಮಾಡಕ್ಕೆ ಬರೋದು. ಎಲ್ಲರದು ಒಂದಾಗಿರ್ತೈತಿ, ಒಂದಾಗಿರ್ತಿರಿಲ್ಲ ನಿದ್ಯಾಗ. ಇನ್ನು ಸಮಾಧಿ ಒಳಗೆ ಅಲ್ಲೇನು ಭೇದ ಮಾಡ್ತೀವಿ. ವಿಶ್ವಮದ್ದೆಲ್ಲ ಕೈಬಿಟ್ಟು ಸಮತ್ವದ ಸ್ಥಿತಿಯೊಳಗೆ ಭೇದ ಮಾಡೋ ಕೈಲಿ ಬರ್ತದೆ. ಅವಾಗ ಬುದ್ಧಿ ಸಮಸ್ಥಿತಿಯನ್ನು ಹೊಂದಿದಾಗ ನಮಗಿದು ಅನುಭವ ಬರ್ತದೆ. ಯಾರಿಗಾದ್ರೂ ಸಮಾಧಿ ಹೊಂದಿದಾಗ ಖಾತ್ರಿ ಆಗೋದು ನಾವು ಯಾರಿದ್ದೇವೆ ಅನ್ನೋದು. ಸಮಾಧಿ ಹೊಂದದ ಹೊರತಾಗಿ ಬರೀ ಮಾತಿನ ಜ್ಞಾನ ಮಾಹಿತಿ ಆಕೈತಿ. ಮಾಹಿತಿಗೆ ಅನುಸಾರವಾಗಿ ಬುದ್ಧಿ ಸಮಸ್ಥಿತಿಯನ್ನು ಹೊಂದಿದಾಗ ಇದು ನಮಗೆ ಖಾತ್ರಿ ಆಕೈತಿ. ನಾ ಆನಂದ ಸ್ವರೂಪ ಇದ್ದೇನೆ, ನಾನಾ ದೇವರಿದ್ದೇನೆ ಅನ್ನುವಂಥ ಅನುಭವ ಹೋಗ್ಬೇಕು. ಏನು ಇದು ಅವಾಗ ಜೀವಭಾವ ನಾಶ ಆಕೈತಿ. ಜೀವಭಾವ ಅಂದ್ರೆ ಭೇದ ಬುದ್ಧಿ, ಭೇದ ಕಲ್ಪನಾ ಮಾಡ್ಕೊಂಡು ಅವಾಗ ಜೀವ ಅಂತಾರೆ. ಭೇದ ಬುದ್ಧಿ ನಾಶ ಆತಂದ್ರೆ ಜೀವಭಾವ ನಾಶ ಆತಲ್ಲಿ. ಎಲ್ಲಿ ತನಕ ಭೇದ ಬುದ್ಧಿ ಇನ್ನೊಂದು ಐತಿ ಅನ್ನೋ ತಿಳುವಳಿಕೆ ಐತಿ ಅಲ್ಲಿಂದ ಜನ್ಮಾಂತರ ತಪ್ಪೋದಿಲ್ಲ. ನೀನು ಇನ್ನೊಂದು ಐತಿ, ದೇವರೊಬ್ಬ ಬೇರೆ ನಾವೊಬ್ಬ ಬೇರೆ ಅನ್ನೋ ಕಲ್ಪನಾ ಎಲ್ಲಿ ತನಕ ಐತಿ ಅಲ್ಲಿ ತನಕ ಜನನ ಮರಣಗಳ ತಪ್ಪೋದಿಲ್ಲ. ನೀನು ಈ ವನ್ಯಾಂ ದೇವತಾ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಏನುಷು ಜಾಯಿತೆ ಅಂತ ಪ್ರಬಲತರ ಶ್ರುತಿ ವಾಕ್ಯ ಸಾರ್ತದ. ಯಾರು ದೇವರು ಬೇರೆ ನಾ ಬೇರೆ ಅಂತ ಉಪಾಸನೆ ಮಾಡೋದು, ಗುಡಿ ಗುಂಡಾರ ನಡ್ಕೋದು ಮಾಡ್ತಾರೆ, ಅವರು ಆ ಕ್ಷುದ್ರ ಹೀನ ಜನ್ಮಗಳನ್ನು ಅವ್ರು ಹೊಂತಾರೆ. ನಾ ಹೆಂಗೆ ಅದೇನ್ರಿ ಅಂತಾನು. ಯಾಕೆ ಭಾಳ ದಿನದ ಗೆಳತನಾಗಿ ದೇಹನ ನಾನು ಭಾವ ತಾದಾತ್ಮ್ಯ ಭಾವ ಗಟ್ಟಿಯಾಗ್ಬಿಟ್ರೆ ಇದು ಒಂದು ಎಚ್ಚರಿಕೆ ಒಳಗೆ ಅಸ್ತ ತೋರ್ತದೆ. ಮತ್ತೊಂದು ಅವಸ್ಥೆ ಒಳಗೆ ಕನಸಿನೊಳಗೂ ಇಲ್ಲ, ನಿದ್ದೆ ಒಳಗೂ ಇದಿಲ್ಲ. ಇದು ಯಾವಾಗಲೂ ಇರುವಂತಹದ್ದು. ನೀನು ಅದ್ರ ಕಡೆ ಲಕ್ ಕೊಡು. ಒಂದು ಅವಸ್ಥೆ ಒಳಗೆ ತೋರುದು ನೀನು, ಎಲ್ಲ ಅವಸ್ಥೆ ಒಳಗೆ ಇರುವಂಥದ್ದು ನೀನು. ಈ ಶರೀರ ಒಂದು ಅವಸ್ಥೆ ಒಳಗೆ ಇರುತ್ತಿರ್ಪೆ ನೀನು, ಅಖಿಳ ಅವಸ್ಥೆಯೊಳಗೆ ಇರುತ್ತಿರ್ಪೆ ನಾನು. ಕನಸಿನಾಗೂ ಅದೇನೇಲಿ, ನಿದ್ಯಾಗೂ ಅದೇನೇಲಿ. ಎಲ್ಲ ಅವಸ್ಥೆಗಳನ್ನು ಅರಿಯುತ್ತಾ ಯಾವ ಅವಸ್ಥೆಗಳ ವಿಕಾರನೂ ನನಗೆ ಹತ್ತದಂಗೆ ಅದೇ ನಾವು. ನಿದ್ದೆ ಮಬ್ಬನು ಹತ್ತಿಲ್ಲ, ಕನಸಿನ ವಿಕಾರನೂ ನಿನಗೆ ಹತ್ತಿಲ್ಲ, ಎಚ್ಚರಿಕೆ ವಿಕಾರನೂ ನಿನಗೆ ಹತ್ತಿಲ್ಲ. ಎಲ್ಲದಕ್ಕೂ ಸಾಕ್ಷಿಯಾಗಿ ಐತಿ ನನ್ನ ಇರು. ಏನು ಇರುವ ಆನಂದ ಸ್ವರೂಪ ಅದ ನಾನು ಅನ್ನೋದನ್ನು ನಂಬು. ಅದ ನಾನು ಯಾವಂತ ನಂಬುತ್ತಾನ ಅವ ಮುಕ್ತ ಆಗ್ತಾನೆ. ಮುಕ್ತದೇನನ್ನೋದು ಅನುಭವ ಬರ್ತದೆ. ನಾವು ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗು ಮುಕ್ತಿ. ಅರಿವಿಸ್ಕೊಳ್ಳೋದು ಯಾವುದೂ ನಾನಲ್ಲ. ಏನು ಅರಿವು ನಾನು, ಅರಿವಲ್ಲದುದನ್ನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ. ನನ್ನಿಂದ ಯಾವ ಅರಿವಿಸ್ಕೊಳ್ತಾವ ಅವ್ರು ಜಡ ಅಂತ ತಿಳಿದು ಅವನು ಕೈ ಬಿಡು. ಏನು ಜಡಭಾವವನ್ನು ನೀಗು ಬಿಟ್ಟಾಗ ನಿನಗೆ ಅರಿವಿನ ಎಚ್ಚರ ಆಕೈತಿ. ನಿನಗೆ ಅರಿವ ನಾನಿದ್ದೇನೆ, ಜ್ಞಾನನ ನಾನು, ಧ್ಯಾನ ಸ್ವರೂಪನ ನಾನದೇನೆ ಅನ್ನೋದು ಅನುಭವ ಬರ್ತದೆ. ನಿರಂತರ ಅಭ್ಯಾಸ ಮಾಡಿದ ಇದು ಅನುಭವ ಬರ್ತದೆ. ಬಿಡು. ಸಕಲ ಸಾಧು